ದೇವರ ನಾಮದಲ್ಲಿ ನಾವು ಈ ಕೂಟವನ್ನು ಪ್ರಾರ್ಥನೆ ಮಾಡಿ ನಾವು ಆರಂಭಿಸೋಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಶಕ್ತಿ ಮಾಡುವಂಥ ಪುರುಷ ದೇವರೇ ನಿನ್ನಾಮದರಪ್ಪ ದೇವರೇ ಅಪ್ಪ ನನ್ನ ಪಾದ ಕೂಡಿ ಬಂದಿರಲಾಗಪ್ಪ ನಮ್ಮ ತಂದೆ ದೇವರೇ ಅಪ್ಪ ಈ ತಿಂಗಳ ಕೊನೆ ಅಪ್ಪ ಆರಾಧನೆಗಪ್ಪ ಅಪ್ಪ ಕೊನೆವಾದ ಆರಾಧನೆಗೆ ಸೇರಿ ಬಂದರು ನಾಮದರಪ್ಪ ನಮ್ಮ ದೇವರೇ ಈ ಆರಾಧನೆ ಆಶಾ ಮಾಡಪ್ಪ ನಮಗೆ ಸ್ತೋತ್ರ ಮುಖಾತ್ಮ ದೇವರ ನಮ್ಮದು ಬಾ ದೇವರೇ ಓ ನಿಮ್ಮ ಘನ ಸ್ವಾಗತ ಸ್ವಾಮಿ ಥ್ಯಾಂಕ್ ಯು ಮುಖಾತ್ಮ ದೇವ ನಮ್ಮದು ಬಾ ಸ್ವಾಮಿ ಥ್ಯಾಂಕ್ ಯು ಅಂತಾರೆ. ಈ ಕೂಡ ನಮ್ಮ ಮೊದಲು ಪತ್ರ ಭಾಗದಲ್ಲಿ ದೇವರೇ ನೀನು ನಡೆಸಿಕೊಡು ದೇವರೇ ಥ್ಯಾಂಕ್ ಯು ಹರಯ್ಯ. ಈ ಕೂಟದಲ್ಲೂ ಕೂಡ ಒಟ್ಟಿಗೆ ನೀನು ಮಾತನಾಡು ಸ್ವಾಮಿ ದೇವರೇ ಬೋಧನೆ ಮಾಡೋದು ಆಪರೇಷನ್ ಇರಿಸಿ ಹೊತ್ತುಕೊಳ್ಳು ದೇವ ನಿಮ್ಮ ಮಾತನ್ನು ತಿಳಿಸು ಸ್ವಾಮಿ ಥ್ಯಾಂಕ್ ಯು ದೇವರೇ. ಅದು ಖಾಲಿ ಆರಾಧನೆ ಆರಂಭ ಮೊದಲು ಪತ್ರ ಭಾಗದಲ್ಲಿ ದೇವರೇ ನೀನು ನಡೆಸಿಕೊಡು ಸ್ವಾಮಿ ಥ್ಯಾಂಕ್ ಯು ನಾನು ಬರ್ತದೆ ಅದ್ಭುತ ಮಾಡುವ ಕರ್ತನೆ ದೇವರಿಗೆ ಕುಟುಂಬ ಕಾರ್ ಮಾಡುವಂತ ಆತ್ಮ ಎಲ್ಲ ಮಾಡುವ ಶಾಸ್ತ್ರ ಪಾಪದ ಕಟ್ಟದಲ್ಲೇ ಬರ ಫಸ್ಟ್ ನಾವು ಬಡದು ನಾಶ ಬರ್ತದೆ ಪೂರ್ತಿ ಆದ ಸಾಕರ ಖಂಡಿಸದೆ ಥ್ಯಾಂಕ್ ಯು ನಾನು ಬರ್ತದೆ ಆತ್ಮನಿ ಕೂಟದಲ್ಲಿ ನಿನ್ನ ಕುಟುಂಬ ಕಾರಣ ದಯಗಳು ಓ ಕಾರಣ ಪಡ್ವೆ ಆತ್ಮ ಉಂಟಾಗಿಸುವ ಥ್ಯಾಂಕ್ ಯು. ಅದ್ಭುತ ಬೋಧನೆ ಮಾಡುವ ಆತ್ಮ ಇರಿಸಿ ಇವತ್ತು ಕೂಡ ಈ ಕಾರ್ಯಗಳ ಮಾತ್ರ ಮಹಿಮೆಗೊಳ್ಬೇಕ ಅದ್ಭುತ ಪಡಬೇಕು ನೋಡಿ ಥ್ಯಾಂಕ್ ಯಪ್ಪ. ಆರಾಧನೆ ಸೋದರನ್ನು ಆತ್ಮ ಅಭಿಷೇಕ ಇರಿಸಿ ಸ್ವಾಮಿ ನೀನು ಮಹಿಮೆ ಮಾಡಿದೆ ಥ್ಯಾಂಕ್ ಯು ನಮಸ್ತೆ ಅದ್ಭುತ ಮಾಡಿ ಸಹ ನಡೆಸ್ಕೊಂಡು ಮಹಿಮೆಗೊಳ್ಳಬೇಕಾಗಿ ಪಾದೆ ಯೇಸು ನಾಮ ಬಿಡುತ್ತೇವೆ ನಮ್ಮ ತಂದೆ ಆಮೆನ್ ಆಮೆನ್ ಆಮೆನ್. Praise
ದೇವರಾಗಿರು ಭಕ್ತಿಯಾಗಿರು ಓ ಯೇಸುವೇ ನಾನೆನ್ನರ ಬಿಟ್ಟು ಬಾಳಲಾರೆನು ಭಕ್ತಿಯಾಗಿರು ಓ ಯೇಸುವೇ ನಾನೆನ್ನರ ಬಿಟ್ಟು ಬಾಳಲಾರೆನು Hallelujah, 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 Hallelujah. ಕರ್ತನೆಯ ಸಮಯದಿ ಬೆಳಕಾಗಿರು ಮರಣದ ಸಮಯದಿ ಜೀವವಾಗಿರು ಕತ್ತಲೆಯ ಸಮಯದಿ ಬೆಳಕಾಗಿರು ಮರಣದ ಸಮಯದಿ ಜೀವವಾಗಿರು ಭಕ್ತಿಯಾಗಿರು ಓ ಯೇಸುವೇ ನಾನೆನ್ನನ್ನು ಬಿಟ್ಟು ಬಾಳಲಾರೆನು ಹತ್ತಿರವಿರು ಓ ಯೇಸುವೇ ನಾನೆನ್ನನ್ನು ಬಿಟ್ಟು ಬಾಳಲಾರೆನು Hallelujah, 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 Hallelujah. Yes, Lord. Yes, Lord. Yes, Lord. Oh, thank you, Lord. Oh, God bless you. Berkat Kristus, thank you, Lord. Oh, Psalm 78. Oh, thank you, Kristus, thank you, Lord. Oh, thank you, hallelujah, hallelujah. Oh, God bless you. Hallelujah, ಯೇಸುವೇ ನಾವು ನಿನ್ನಾಲಯ ಓ ಕೃಷ್ಣ ಮನಿ ಜೀವಜಲ ಯೇಸುವೇ ನಾವು ನಿನ್ನಾಲಯ ಓ ಕೃಷ್ಣ ಮನಿ ಜೀವಜಲ ಜಲ 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 ಜೀವಜಲ ಇದು ದೇವರ ಆಜ್ಞಾನವಲ್ಲ. ಜಲ 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 ಜೀವಜಲ ಇದು ದೇವರ ಆಜ್ಞಾನವಲ್ಲ. ಯೇಸುವೇ ನಾವು ನಿನ್ನಾಲಯ ಲೋಕಿಸು ನಮ್ಮಲ್ಲಿ ಜೀವಜಲ ಯೇಸುವೇ ನಾವು ನಿನ್ನಾಲಯ ಲೋಕಿಸು ನಮ್ಮಲ್ಲಿ ಜೀವಜಲ
ಅಭಿಷೇಕಿಸಪ್ಪ, ಆತ್ಮನ ವಾದ ಸುರಿಸಪ್ಪ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಾವಲ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಾವಲ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ. ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ. ನಡೆದ ಕನಸು ಕೊರತೆಯು ಹಳೆದನು ಮರೆತು ಬಿಡು. ನಡೆದದು ನೆನಸಿ ಕೊರತೆಯು ಹಳೆದನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಅಗ್ನಿಯ ಮೇಲೆ ನಡೆದರು, ದೊರೆಸಿ ಹೋಗಲಾರೆ. ಅಗ್ನಿಯ ಮೇಲೆ ನಡೆದರು, ದೊರೆಸಿ ಹೋಗಲಾರೆ. ನದಿಗಳನ್ನು ನೀ ದಾಟಿದರು, ಮುಳುಗಿ ಹೋಗಲಾರೆ. ನದಿಗಳನ್ನು ನೀ ದಾಟಿದರು, ಮುಳುಗಿ ಹೋಗಲಾರೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡಿದರು, ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡಿದರು. ಸಹಿಸಲು ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ. ಸಹಿಸಲು ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ. ಕಳವಳವೇ ಬೇಡ, ಕಳವಳವೇ
ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈಬಿಡಲಾರ, ನಮ್ಮ ಯೇಸು ಕೈಬಿಡಲಾರ. ದುಃಖ ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖ ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈಬಿಡಲಾರ, ನಮ್ಮ ಯೇಸು ಕೈಬಿಡಲಾರ, ನಮ್ಮ ಯೇಸು ಕೈಬಿಡಲಾರ, ನಮ್ಮ ಯೇಸು ಕೈಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕಳವಳವೇ ಬೇಡ, ನಮ್ಮ ಯೇಸು ಕೈಬಿಡಲಾರ. ಕಳವಳವೇ ಬೇಡ, ನಮ್ಮ ಯೇಸು ಕೈಬಿಡಲಾರ. ನಮ್ಮ ಯೇಸು ಕೈಬಿಡಲಾರ, ನಮ್ಮ ಯೇಸು ಕೈಬಿಡಲಾರ. Hallelujah, hallelujah, hallelujah. Oh, hallelujah, hallelujah, hallelujah. Oh, hallelujah, ಮನಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ಮನಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ಮನಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ಮನಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳದಯ್ಯ, ಈ ಲೋಕ ಯಾತ್ರೆಯರು. ಹಲ್ಲೆಲೂಯಾ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳದಯ್ಯ, ಈ ಲೋಕ ಯಾತ್ರೆಯರು. ಹೇಳುವುದಾದರೆ ಏಸಯ್ಯ, ಹೇಳುವುದಾದರೆ ಏಸಯ್ಯ, ನಿನ್ನ ಮುಂದೆ ಹೇಳಿ ನಾ ಹಾಡುವೆ, ನಿನ್ನ ಮುಂದೆ ಹೇಳಿ ನಾ ಹಾಡುವೆ.
ಹಲ್ಲೆಲೂಯಾ ನಿನ್ನ ನುಡಿಯು ನನ್ನ ಚೈತನ್ಯಗೊಳಿಸುತ್ತದೆ ಆಪತ್ತಿನ ಕಾಲದಲ್ಲಿ ನನ್ನ ಶರಣೆ యేసయ్య ನನ್ನ ಶರಣೆ యేసయ్య ನನ್ನ ಬಲವಾದ ಕೋಟೆ ನೀನಯ್ಯ ನನ್ನ ಬಲವಾದ ಕೋಟೆ ನೀನಯ್ಯ ಬರುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ಬರುವ ನನ್ನ ದೇವರೇ ಕಣ್ಣೀರು ಒರೆಸುವ ಯೇಸುವೇ ಸೋತ ಸಮಯದಲ್ಲಿ ನಿನ್ನ ಹಸ್ತವು ನನಗೆ ಬಲ ನೀಡಿದೆ ಹಲ್ಲೆಲೂಯಾ ಸೋತ ಸಮಯದಲ್ಲಿ ನಿನ್ನ ದಿವ್ಯ ಹಸ್ತವು ನನಗೆ ಬಲ ನೀಡಿದೆ ನನ್ನ ಒಳ್ಳೆ ಪಾಲುಗೆ యేಸಯ್ಯ ನನ್ನ ಒಳ್ಳೆ ಪಾಲುಗೆ యేಸಯ್ಯ ನಿನ್ನ ರಾಜ್ಯ ನೀತಿಗಾಗಿ ನಾ ದುಡಿಯುವೆ ನಿನ್ನ ರಾಜ್ಯ ನೀತಿಗಾಗಿ ನಾ ದುಡಿಯುವೆ ಮನ ಬರುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ಮನ ಬರುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ನನ್ನ ದೇವರೇ ನನ್ನ ಯೇಸುವೇ ನಿನ್ನ ಮರೆತು ನಾ ಬಾಳಲಾರೆನು ನನ್ನ ದೇವರೇ ನನ್ನ ಯೇಸುವೇ ನಿನ್ನ ಮರೆತು ನಾ ಬಾಳಲಾರೆನು ಮನ ಮರೆಯುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ಮನ ಮರೆಯುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ನನ್ನ ದೇವರೇ ನನ್ನ ಯೇಸುವೇ ನಿನ್ನ ಮರೆತು ನಾ ಬಾಳಲಾರೆನು ನನ್ನ ಯೇಸುವೇ ನನ್ನ ಯೇಸುವೇ ನಿನ್ನ ಮರೆತು ನಾ ಬಾಳಲಾರೆನು ಮನ ಮರೆಯುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ಮನ ಮರೆಯುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ನನ್ನ ದೇವರೇ ನನ್ನ ಯೇಸುವೇ ನನ್ನ ದೇವರೇ ನನ್ನ ಯೇಸುವೇ ಓ ಹಲ್ಲೆಲೂಯಾ ಓ ಮರುಳುವ ಕ್ರಿಸ್ತ ಮನ ಮರುಳುವ ಕ್ರಿಸ್ತ ಓ ಕಲಿಸುವ ಕ್ರಿಸ್ತ ದಯಗೊಳಿಸುವ ಕ್ರಿಸ್ತ ಹಲ್ಲೆಲೂಯಾ ಓ ಕಲಿಸುವ ಕ್ರಿಸ್ತ ಓ ಹಲ್ಲೆಲೂಯಾ ಕಲಿಸುವ ಕ್ರಿಸ್ತ ಹಲ್ಲೆಲೂಯಾ ಓ ಕ್ರಿಸ್ತ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓ hallelujah hallelujah oh abraham deve isto saat karne sukhai hallelujah thank you 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 so much praise thank you thank you thank you ಅಬ್ರಹಾಮನ ಓ ದೇವರೇ ನೀವೆಷ್ಟು
ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಿರುವೆ. ಅಬ್ರಹಾಮನ ಓ ದೇವರೇ, ನೀನೆಷ್ಟು ಒಳ್ಳೆಯವ. ಇಸಾಕನ ಓ ದೇವರೇ, ನೀ ನನಗೆ ಹತ್ತಿರದವ. ದಿನವನ್ನು ಧೂಳಿನಿಂದ ನೀ ಎತ್ತಿದೆ, ದರಿದ್ರನನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿದೆ. ದಿನವನ್ನು ಧೂಳಿನಿಂದ ನೀ ಎತ್ತಿದೆ, ದರಿದ್ರನನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿದೆ. ಶ್ರೀಮಂತಿಕೆಯನ್ನು ನೀ ನೀಡಿದೆ, ಬಡತನವನ್ನೆಲ್ಲ ನೀನೇ ಹಂಚಿಯಾಗಿದೆ. ಶ್ರೀಮಂತಿಕೆಯನ್ನು ನೀ ನೀಡಿದೆ, ಬಡತನವನ್ನೆಲ್ಲ ನೀನೇ ಹಂಚಿಯಾಗಿದೆ. ಅಬ್ರಹಾಮನ ಓ ದೇವರೇ, ನೀನೆಷ್ಟು ಒಳ್ಳೆಯವ. ಇಸಾಕನ ಓ ದೇವರೇ, ನೀನೆಷ್ಟು ಹತ್ತಿರದವ. ಕಲ್ಲಿನಲ್ಲಿ ಹುಳುವನ್ನು ಇಟ್ಟವರು ನೀವೇ, ಅದರಲ್ಲಿ ಉಸಿರನ್ನು ಕೊಟ್ಟವರು ನೀವೇ. ಕಲ್ಲಿನಲ್ಲಿ ಹುಳುವನ್ನು ಇಟ್ಟವರು ನೀವೇ, ಅದರಲ್ಲಿ ಉಸಿರನ್ನು ಕೊಟ್ಟವರು ನೀವೇ. ಎಷ್ಟೊಂದು ಉಪಕಾರ ನೀ ಮಾಡಿದೆ, ಹೇಳಲು 1000 ವರ್ಷ ಸಾಲದು. ಎಷ್ಟೊಂದು ಉಪಕಾರ ನೀ ಮಾಡಿದೆ, ಹೇಳಲು 1000 ವರ್ಷ ಸಾಲದು. ಅಬ್ರಹಾಮನ ಓ ದೇವರೇ, ನೀನೆಷ್ಟು ಒಳ್ಳೆಯವ. ಇಸಾಕನ ಓ ದೇವರೇ, ನೀನೆಷ್ಟು ಹತ್ತಿರದವ. ಅಬ್ರಹಾಮನ ಓ ದೇವರೇ, ನೀನೆಷ್ಟು ಒಳ್ಳೆಯವ. ಇಸಾಕನ ಓ ದೇವರೇ, ಹತ್ತಿರದವ. ಬಿಡುಗಡೆ ಶ್ರೀಮಂತಿಗೆ ಧರ್ಮಸ್ಥಾನ
ನಮ್ಮ ಶಕ್ತಿವಂತ ಪುತ್ರಿಯಾದ್ಯರಪ ನಮ್ಮ ತಲೆ ಶಾಗಲ ಪರಮತ ರೀತಿಯ ಕೊನೆ ಆರಾಧನೆಗಳ ಕೂಡ ಬಂದಾಗ ಬಿದ್ದೋಣ ಮಹಿಮಗಳ ಕಾಸ್ಪತ್ರಪನ ತಂದೆ ಅಪ್ಪ ಇನ್ನೂ ಅಪ್ಪ ಬೆಳೆಗಳಾಗಿನ ಆರಾಧನೆ ಮಾಡೋ ಹೋಗಪ್ಪ ನಮ್ಮ ತಲೆ ಆಲಯಗಳು ತೆರಪಡಿಸುವಂತ ನಮ್ಮ ತಂದೆ ಅಪ್ಪ ನಮ್ಮ ತಲೆ ಈ ಅಪ್ಪ ಯೂಟ್ಯೂಬ್ಗಳ ಮುಖಾಂತರ ಅಪ್ಪ ಜೂನ್ ಮುಖಾಂತರ ನಾವು ಗಣಪಡಿಸುವಾಗ ದೇವರೇ ಅಪ್ಪ ಥ್ಯಾಂಕ್ ಯು ದೇವರೇ ಅಪ್ಪ ನಾವು ಅಷ್ಟು ಬೆಳೆಗಳು ಆರಂಭ ಮಾಡಿ ಕಾಸವಾಗೂ ಕೂಡ ಸ್ವಾಮಿ ನಿಮ್ಮ ಮಹಿಮೆ ಖಂಡಿತ ಕಲಿಸೋದ್ರ ಇವರು ಮಹಿಮೆ ದೇವರೇ ಇಲ್ಲ ಇವತ್ತು ಕೂಡ ಒಟ್ಟಿಗೆ ಮಾತನಾಡಪ್ಪ ನಮ್ಮ ತಂದೆ ಬೋಧನೆ ಮಾಡುವುದಲ್ಲ ನಾವು ಅವಶ್ಯಕತೆ ಇರಿಸಿ ದೇವರೇ ನಮ್ಮ ಮಾತುಗಳನ್ನು ನಮಗೆ ನೀನು ತಿಳಿಸು ದೇವರೇ ಅಪ್ಪ ಪುತ್ರಾತ್ಮ ದೇವರೇ ದಾಸರು ಅದನ್ನು ತೆಗೆದುಕೋ ಥ್ಯಾಂಕ್ ಯು ನಮ್ಮ ತಂದೆ ನಮ್ಮದೇ ಒಬ್ಬರಿಗೆ ಇವತ್ತು ಕೂಡ ನೀ ಮಾತನಾಡಿಸುವ ಒಬ್ಬರ ಕಣ್ಣು ತೆರೆ ಮಾಡು ಇವರು ತೆರೆ ಮಾಡೋದಿಸ್ಬೇಕಪ್ಪ ಅದು ಉಂಟಾಗಲಿ ಸಂದೇಶ ಕೇಳ್ತವಾಗಲಿ ಬೆಳ್ಳಿಗೆ ಉಂಟಾಗಿಸುವಂತ ನಮ್ಮ ಹತ್ರ ಅದ್ಭುತ ಮಾಡು ಸಹ ಮಾಡು ಅಷ್ಟು ಮಹಿಮೆ ಬಳ್ಬೇಕಾದ ಅದ್ಭುತ ಮಾಡಬೇಕು ತಂದೆ ಯೇಸು ನಾವು ಬೇಡುತ್ತೇವೆ ನಮ್ಮ ತಂದೆ ಆಮೇಲೆ ನಿಮ್ಮ ಭಾಷೆ ಮಾಡುವುದರ ವಾಕ್ಯ ಹಂಚಿಕೊಂಡ ದೇವರ ವಾಕ್ಯ ಸ್ತೋತ್ರ ಆಮೇಲೆ ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವಾಗ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ದೇವರು ಇವತ್ತಿನ ದಿನದಲ್ಲಿ ಒಳ್ಳೆಯ ಆರಾಧನೆ ನಮಗೆ ಕೊಟ್ಟಿದ್ದಾರೆ. ಇಷ್ಟೊಂದು ದೇವರನ್ನ ಆರಾಧನೆ ಮಾಡುವಂಥ ಕೃಪೆ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ನಾವು ಆರಾಧನೆ ಮಾಡೋದು ಮನುಷ್ಯರಿಗಲ್ಲ, ನಾವು ದೇವರಿಗಾಗಿ ಯೇಸುವಿಗಾಗಿ ಆರಾಧನೆ ಮಾಡಿದ್ದೇವೆ. ಯೇಸುವಿಗಾಗಿ ನಾವು ಜೀವಿಸುವವರಾಗಿರಬೇಕು. ಯೇಸುವಿಗಾಗಿ ನಾವು ಜೀವಿಸುವವರಾಗಿರಬೇಕು. ಇವಾಗ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಇವತ್ತಿನ ದಿನದಲ್ಲಿ ಯೂಟ್ಯೂಬ್ನಲ್ಲಿ ನೋಡುವಂಥ ಮಕ್ಕಳು ಏಸಪ್ಪ ನಿಮ್ಮೊಟ್ಟಿಗೆ ಮಾತನಾಡೋರಾಗಿದ್ದಾರೆ. ಏಸಪ್ಪ ನಿಮ್ಮೊಟ್ಟಿಗೆ ಮಾತನಾಡೋರಾಗಿದ್ದಾರೆ. ವಾಕ್ಯವನ್ನು ಕೇಳಿಸಿಕೊಳ್ಳೋರು ನೀವು ದೇವರಲ್ಲಿ ಇರುವಾಗ ಆ ವಾಕ್ಯ ನಿಮ್ಮನ್ನು ಬಿಡುಗಡೆ ಮಾಡೋದಾಗಿದೆ. ಆ ಸತ್ಯ ವಾಕ್ಯ ನಿಮಗೆ ಜಯ ಕೊಡುವುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನ. ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೋಕದಲ್ಲಿರುವ ತಂದೆಯಾದ ದೇವ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯ ನಮಗೆ ಬೇಕು ದೇವರೇ. ನಿನ್ನ ವಾಕ್ಯದಿಂದ ನಮಗೆ ಬಿಡುಗಡೆ ಕೊಡು. ಈ ವಾಕ್ಯಗಳನ್ನು ಆಶೀರ್ವದಿಸಿದ್ದೇವೆ. ಈ ವಾಕ್ಯದ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ತಂದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು ಎಂದು ಹೇಳಿದರು. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಜನರಿಗೆ. ಇಲ್ಲಿ 31ನೇ ವಚನದಲ್ಲಿ ನಾವು ನೋಡುವಾಗ, ಆತನು ತನ್ನ ಮಾತುಗಳನ್ನು ಆಡುವಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿರುವುದು. ಹೌದು, ಯಾರು ಯೇಸುವಿನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೋ, ದೇವರ ನಂಬಿದಂಥ ಮಕ್ಕಳಿಗೆ, ಯಹೂದ್ಯರಿಗೆ, ಅನೇಕ ಯಹೂದ್ಯರು ಯೇಸುವಿನ ನಂಬಿದರು. ಯೇಸುಸ್ವಾಮಿ ಹೇಳ್ತಿದ್ದಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿರುವಿರಿ. ನಿಜವಾಗಿ ಯೇಸುವಿನ ಶಿಷ್ಯರು, ಯೇಸುವಿನ ಮಕ್ಕಳಾಗಬೇಕಂದ್ರೆ ಆತನ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವವರಾಗಿರಬೇಕು. 38ನೇ ವಚನದಲ್ಲಿ ನೋಡುವಾಗ, ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು. ಹೌದು, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು. ಸತ್ಯ ಅಂದರೆ ಏನು? ಸತ್ಯ ಎಲ್ಲಿಂದ ಬಂತು? ದೇವರ ವಾಕ್ಯ ಏನಾಗಿದೆ? ಇದು ಸತ್ಯವಾಗಿದೆ. ಬೈಬಲ್ ಸತ್ಯವಾಗಿದೆ. ಯೇಸುಸ್ವಾಮಿ ಸತ್ಯವಾಗಿದ್ದಾರೆ. ಯೇಸು ಸತ್ಯವಾಗಿದ್ದಾರೆ. ಯೇಸುವನ್ನು ನಮಗೆ ಸತ್ಯ ಸಿಗಬೇಕಂದ್ರೆ ಮನುಷ್ಯರಿಂದ ಅಲ್ಲ. ಅನೇಕ ಜನರು ಈ ಲೋಕದಲ್ಲಿ ಸುಳ್ಳು ಹೇಳೋರಾಗಿದ್ದಾರೆ. ಅವರಲ್ಲಿ ಸತ್ಯ ಇಲ್ಲ, ಅನ್ಯಾಯ ಇದೆ, ಮೋಸ ಇದೆ, ವಂಚನೆ ಇದೆ.
ಬಿಡುಗಡೆ ಮಾಡುವುದು. ನೋಡ್ರಿ, ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುವುದು. ಯೇಸುವಿನ ಮಾತುಗಳಿಂದ, ಯೇಸುವಿನ ವಾಕ್ಯಗಳಿಂದ ನಾವು ಯೇಸುವನ್ನು ನಂಬಿದ ಮೇಲೆ ನಾವು ಸತ್ಯರಾಗಿ ಜೀವಿಸಬೇಕು. ನಾವು ಸುಳ್ಳು ಹೇಳಬಾರದು, ಸತ್ಯ ಮಾತುಗಳನ್ನು ಆಡುವವರಾಗಿರ್ಬೇಕು, ಸತ್ಯದಲ್ಲಿ ಜೀವಿಸುವವರಾಗಿರ್ಬೇಕು. ಸತ್ಯದಲ್ಲಿ ಜೀವಿಸುವಾಗ ಎಂಥ ಸಂದರ್ಭ ನಿಮಗೆ ಕಷ್ಟಗಳು ನಷ್ಟಗಳು ಬರುವಾಗ ಅದು ನಿಮಗೆ ಬಿಡುಗಡೆ ಮಾಡುವುದಾಗಿದೆ. ಯೇಸುವಿನ ಬಿಡುಗಡೆ ಮಾಡುವುದಾಗಿದೆ. ಯೇಸುವಿನಲ್ಲಿ ಮಾತ್ರ ಸತ್ಯ ಇದೆ. ಎಲ್ಲಿ ಹೋದರೂ ಸತ್ಯ ಸಿಗೋದಿಲ್ಲ. ಅನೇಕ ನಾವು ನೋಡ್ತಾ ಇದ್ದೀವಿ ಈ ಲೋಕದಲ್ಲಿ, ಅನೇಕ ಅನ್ಯಾಯಗಳನ್ನು ನಾವು ನೋಡ್ತಾ ಇದ್ದೀವಿ, ಅನೇಕ ಮೋಸಗಳನ್ನು ನೋಡ್ತಾ ಇದ್ದೀವಿ. ಅನೇಕ ಕೋರ್ಟ್ನಲ್ಲಿ ನೋಡುವಾಗ ಸತ್ಯ ಇರೋದನ್ನು ಸುಳ್ಳು ಮಾಡೋರಾಗಿದ್ದಾರೆ. ಆದರೆ ಯೇಸುವಿನಲ್ಲಿ, ಯೇಸುವಿನ ವಚನದಲ್ಲಿ, ಯೇಸುವಿನ ವಾಕ್ಯದಲ್ಲಿ ನಮಗೆ ಸತ್ಯ ಇರುವುದಾಗಿದೆ. ಸತ್ಯವು ನಮಗೆ ಬಿಡುಗಡೆ ಕೊಡುವುದಾಗಿದೆ. ಸತ್ಯವು ನಮ್ಮನ್ನು ನಡೆಸುವುದಾಗಿದೆ. ನಾವು ಸತ್ಯದಲ್ಲಿ ಜೀವಿಸುವವರಾಗಿರಬೇಕು. ಹಲ್ಲೆಲೂಯಾ. ಪ್ರತಿಯೊಬ್ಬರು ದೇವ ಜನರೇ, ದೇವ ಮಕ್ಕಳೇ, ನೀವು ಸತ್ಯದಿಂದ ಬಿಡುಗಡೆ ಹೊಂದಿಕೊಂಡಿದ್ದೀರಾ. ಸತ್ಯದಿಂದ ನೀವು ಜೀವಿಸುವವರಾಗಿರಬೇಕು. ಈ ಲೋಕದಲ್ಲಿ ಏನೇ ಬಂದು ಸತ್ಯ ಮಾತುಗಳನ್ನು ಆಡುವವರಾಗಿರಬೇಕು. ಯೇಸುಸ್ವಾಮಿ ನಮಗಾಗಿ ಅವರು ಸತ್ಯವಂತರಾಗಿದ್ದಾರೆ. ಅವರು ಜೀವಿಸುವವರಾಗಿದ್ದಾರೆ. ಅವರಲ್ಲಿ ಜೀವ ಇದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದಾಗಿದೆ. ಅದು ಮಾತ್ರವಲ್ಲದೆ ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನು ನೋಡಿಕೊಳ್ಳೋಣ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಳದಲ್ಲಿ ತಿರುಗಿ ಸಿಕ್ಕಗೊಳ್ಳಬೇಡಿರಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಲಾತ್ಯ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 1ನೇ ವಚನದಲ್ಲಿ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಹಲ್ಲೆಲೂಯಾ. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವ ನಗರದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು. ಹೌದು ಪ್ರಿಯರೇ, ನಾವು ಸ್ವತಂತ್ರರಾಗಿದ್ದೇವೆ. ಕ್ರಿಸ್ತನು ನಮಗೆ ಸ್ವತಂತ್ರ ಕೊಟ್ಟ ಮೇಲೆ ನಾವು ಸ್ವತಂತ್ರರಾಗಿರಬೇಕು. ಕ್ರಿಸ್ತನಲ್ಲಿ ನಾವು ಸ್ವತಂತ್ರವುಳ್ಳವರಾಗಿರಬೇಕು. ನಮಗೆ ಬಿಡುಗಡೆ ಮಾಡಿದನು. ಸ್ವತಂತ್ರವನ್ನು ನಮಗೆ ಕೊಟ್ಟು ದೇವರು ನಮಗೆ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವ ನಗರದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಸ್ಥಿರವಾಗಿ ನಿಲ್ಲಿರಿ. ಕ್ರಿಸ್ತನು ಸ್ವತಂತ್ರ. ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಬಂದಿದೆ. ಅದೇ ಪ್ರಕಾರ ಕ್ರಿಸ್ತನು ಮೊದಲೇ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ನಾವು ಸ್ವತಂತ್ರದಲ್ಲಿ ಇರಬೇಕೆಂದು ದೇವರನ್ನು ಆರಾಧನೆ ಮಾಡಲಿಕ್ಕೆ ಯಾರಿಗೆ ನಾವು ಭಯಪಡಬಾರದು. ದೇವರನ್ನು ಆರಾಧನೆ ಮಾಡಲಿಕ್ಕೆ, ದೇವರನ್ನು ನಂಬಲಿಕ್ಕೆ, ದೇವರ ಆಲಯಕ್ಕೆ ಬರಲಿಕ್ಕೆ ನಾವು ಯಾರಿಗೆ ಭಯಪಡಬಾರದು. ಕ್ರಿಸ್ತನು ನಮ್ಮೊಳಗೆ ಇದ್ದಾರೆ. ನಾವು ಸ್ವತಂತ್ರರಾಗಿದ್ದೇವೆ. ಬಿಡುಗಡೆ ಮಾಡಿದಂತ ದೇವರು ಅದರಲ್ಲಿ ಸ್ಥಿರವಾಗಿ ನಿಲ್ಲುವವರಾಗಿರಬೇಕು. ದೇವರಲ್ಲಿ ನಾವು ಸ್ಥಿರವಾಗಿ ನಿಲ್ಲುವವರಾಗಿರಬೇಕು. ನಾವು ಸ್ಥಿರವಾಗಿ ಜೀವಿಸುವವರಾಗಿರಬೇಕು. ದಾಸತ್ವ ನಗರದೊಳಗೆ ಸಿಕ್ಕಿಕೊಳ್ಳಬೇಡಿರಿ. ದಾಸತ್ವ, ಪಾಪದಲ್ಲಿ ನಾವು ಸಿಕ್ಕಿಕೊಳ್ಳಬಾರದು. ಪಾಪದಲ್ಲಿ ಸಿಕ್ಕಿಕೊಳ್ಳುವುದಾದರೆ, ದಾಸತ್ವ ನಗರದಲ್ಲಿ ಸಿಕ್ಕಿಕೊಳ್ಳುವುದಾದರೆ ಅದು ಏನಾಗಿದೆ? ಅದು ಕಷ್ಟವಾಗಿದೆ. ದೇವರು ನಮಗೆ ಸ್ವತಂತ್ರ ಕೊಟ್ಟರಲ್ಲ, ದೇವರು ನಮಗೆ ಬಿಡುಗಡೆ ಕೊಟ್ಟರಲ್ಲ, ದೇವರು ನಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು. ಯೇಸು ನಮಗಾಗಿ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ್ರು. ಆ ರಕ್ತದಿಂದ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಇವತ್ತು ನಾವು ಸ್ವತಂತ್ರರಾಗಿ ನಾವು ಭಾರತ ದೇಶದ ಪ್ರಜೆಯಾಗಿದ್ದೇವೆ. ಯೇಸುವಿನ ಮಕ್ಕಳಾಗಿದ್ದೇವೆ. ನಾವು ಯೇಸುವನ್ನು ಆರಾಧನೆ ಮಾಡಲಿಕ್ಕೆ ಪ್ರತಿಯೊಬ್ಬರು ನಾವು ಏನಾಗಿದ್ದೇವೆ? ಸ್ವತಂತ್ರರಾಗಿದ್ದೇವೆ. ದೇವರನ್ನು ಆರಾಧನೆ ಮಾಡಲಿಕ್ಕೆ ಒಬ್ಬರಾದರೂ ಭಯಪಡಬಾರದು. ಯೇಸುವಿನ ನಂಬಲಿಕ್ಕೆ ಭಯಪಡಬಾರದು. ದೇವರು ನಿಮಗೆ ಸ್ವತಂತ್ರದಲ್ಲಿ ಇರಬೇಕಂತಂದು ದೇವರು ಆತನು ಶಿಲುಬೆ ಮೇಲೆ ಬಲಿಯಾದರು. ಅವರು ನಮ್ಮನ್ನು ಸ್ವತಂತ್ರರಾಗಿ ಮಾಡಲಿಕ್ಕೆ ಅವರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು. ನೊಗದ ಕಣಿವೆಯನ್ನು ಮುರಿಲಿಕ್ಕೆ, ದಾಸತ್ವಕ್ಕೆ ಸೇರಿಕೊಳ್ಳಬಾರದಾಗೆ, ಪಾಪದಲ್ಲಿ ಬೀಳಬಾರದ ಹಾಗೆ, ಪಾಪದಲ್ಲಿ ಜೀವಿಸಬಾರದಾಗೆ,
ನಾವು ಏನಾಗಿದ್ದೇವೆ? ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ಯೇಸುವಿನ ಮಕ್ಕಳಾಗಿದ್ದೇವೆ, ನಾವು ಸ್ವತಂತ್ರವಾಗಿದ್ದೇವೆ. ನಾವು ಯೇಸುವಿಗಾಗಿ ಜೀವಿಸುವವರಾಗಿರ್ಬೇಕು, ಯೇಸುವಿಗಾಗಿ ಕೊನೆವರೆಗೂ ನಾವು ನಿಂತುಕೊಳ್ಳುವವರಾಗಿರ್ಬೇಕು. ಕೊನೆವರೆಗೂ ಯೇಸುವಿಗಾಗಿ ನೀವು ಜೀವಿಸುವಾಗ ದೇವರು ನಿಮಗೆ ಬಿಡುಗಡೆ ಕೊಡುವವರಾಗಿದ್ದಾರೆ. ಯೇಸು ನಿಮಗೆ ಬಿಡುಗಡೆ ಕೊಡುವವರಾಗಿದ್ದಾರೆ. ಯೇಸು ನಮಗೆ ಬಿಡುಗಡೆ ಮಾಡುವವರಾಗಿದ್ದಾರೆ. ದಾಸತ್ವ, ಪಾಪದಿಂದ ಬಿಡುಗಡೆ ಮಾಡುವವರಾಗಿದ್ದಾರೆ. ಪಾಪದಲ್ಲಿ ನಾವು ಸಿಕ್ಕಿಕೊಳ್ಳಬಾರದು, ಪಾಪದಲ್ಲಿ ನಾವು ಜೀವಿಸಬಾರದು, ಪಾಪಕ್ಕೆ ನಾವು ಅವಕಾಶ ಕೊಡಬಾರದು. ಈ ಲೋಕದಲ್ಲಿ ನೋಡುವಾಗ ಅನೇಕ ಪಾಪಗಳು ಉಂಟು. ಎಷ್ಟೋ ಜನ ಪಾಪ ಮಾಡೋರಾಗಿದ್ದಾರೆ, ವ್ಯಭಿಚಾರ ಮಾಡೋರಾಗಿದ್ದಾರೆ, ಕೊಲೆ ಮಾಡೋರಾಗಿದ್ದಾರೆ, ಕಳ್ಳತನ ಮಾಡೋರಾಗಿದ್ದಾರೆ. ಅನೇಕ ಈ ಲೋಕದಲ್ಲಿ ಪಾಪಗಳು ಉಂಟು. ಆ ಪಾಪಗಳಲ್ಲಿ ನಾವು ಸಿಕ್ಕಿಕೊಳ್ಳಬಾರದು. ಮನುಷ್ಯರು ಪಾಪಕ್ಕೆ ಭಯ ಪಡೋದಿಲ್ಲ. ಅನೇಕ ಜನರು ಪಾಪ ಮಾಡಲಿಕ್ಕೆ ಅವರು ಭಯವಿಲ್ಲದವರಾಗಿದ್ದಾರೆ. ದೇವ ಮಕ್ಕಳೇ, ನಾವು ದೇವ ಜನರು, ನಾವು ಸ್ವಕೀಯ ಜನರಾಗಿದ್ದೇವೆ. ನಾವು ಭಯಪಡುವವರಾಗಿರಬೇಕು. ಪ್ರತಿಯೊಬ್ಬರು ಭಯಪಡುವವರಾಗಿರಬೇಕು. ಭಯಪಡುವಾಗ ಅಲ್ಲಿ ಏನಾಗಿದೆ? ದೇವರು ನಮ್ಮಲ್ಲಿರುವಾಗ ನಾವು ಭಯಪಡುವವರಾಗಿದ್ದೇವೆ. ಯೇಸು ನಿಮ್ಮಲ್ಲಿ ಇಲ್ಲದೆ ಇರುವಾಗ ಜನರು ಭಯಪಡುವವರಾಗಿದ್ದಾರೆ. ಅನೇಕ ಜನರು ನೋಡಿ, ಮಕ್ಕಳು ತಂದೆ ತಾಯಿಗೆ ಭಯ ಪಡೋದಿಲ್ಲ. ಮಕ್ಕಳು ಏನಾಗಿದ್ದಾರೆ? ತಂದೆ ತಾಯಿ ಮಾತು ಕೇಳೋದಿಲ್ಲ. ಮಕ್ಕಳು ತಂದೆ ತಾಯಿ ವಿರೋಧವಾಗಿ ಮಾತನಾಡೋರಾಗಿದ್ದಾರೆ. ಅವರಿಗೆ ಭಯ ಇಲ್ಲ. ದೇವರ ಯೇಸು ನಮಗೆ ತಂದೆ ತಾಯಿಯಾಗಿದ್ದಾರೆ. ಇವತ್ತು ಯೇಸು ನಮಗೆ ದೇವರಾಗಿದ್ದಾರೆ. ಯೇಸು ನಮಗೆ ಕರ್ತನಾಗಿದ್ದಾರೆ. ಯೇಸು ನಮಗೆ ಸರ್ವಶಕ್ತನಾಗಿದ್ದಾರೆ. ನಾವು ಭಯಪಡುವವರಾಗಿರಬೇಕು. ದೇವರಿಗೆ ನಾವು ಭಯಪಡುವವರಾಗಿರಬೇಕು. ಭಯಪಟ್ಟು ಜೀವಿಸುವವರಾಗಿರಬೇಕು. ದಾಸತ್ವ ನಗದೊಳಗೆ ನಾವು ಸಿಕ್ಕಿಕೊಳ್ಳಬಾರದು. ದಾಸತ್ವ ನಗದೊಳಗೆ ನಾವು ಸಿಕ್ಕಿಕೊಳ್ಳಬಾರದು. ಅದನ್ನು ನಾವು ದೂರ ಮಾಡಬೇಕು. ಯೇಸು ನಮಗಾಗಿ ಅವರು ಸ್ವತಂತ್ರವನ್ನು ತಂದುಕೊಟ್ರು. ತನ್ನ ಮಕ್ಕಳಿಗೆ ಸ್ವತಂತ್ರವನ್ನು ತಂದುಕೊಟ್ರು. ತನ್ನ ಮಕ್ಕಳು ಭಯಪಡಬಾರದು. ಶಿಲುಬೆ ಜಯ ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಯಾವಾಗಲೂ ಶಿಲುಬೆಯ ಜಯದ ಧ್ವಜವನ್ನು ಹಿಡಿಯುವವರಾಗಿರಬೇಕು. ಯೇಸುವಿನ ಶಿಲುಬೆಯ ಜಯ ಧ್ವಜ ಅದು ನಮ್ಮನ್ನು ಮುಂದೆ ನಡೆಸುವುದಾಗಿದೆ. ನಮ್ಮ ಕಣ್ಣೀರನ್ನು ಒರೆಸುವುದಾಗಿದೆ. ಶಿಲುಬೆಯ ಜಯ ಧ್ವಜ ಅದು ಯಾವಾಗಲೂ ನಮ್ಮ ಜೊತೆ ಇರುವುದಾಗಿದೆ. ಹಲ್ಲೆಲೂಯಾ. ದೇವ ಮಕ್ಕಳೇ, ಇವತ್ತ ದಿನದಲ್ಲಿ ಯೂಟ್ಯೂಬ್ನಲ್ಲಿ ನೋಡುವಂತ ಮಕ್ಕಳೇ, ದೇವರು ನಿನಗಾಗಿ ಸ್ವತಂತ್ರವನ್ನು ತಂದು ಕೊಟ್ಟಿದ್ದಾರೆ. ನೀವು ಭಯಪಡಬೇಡಿರಿ. ಅದು ಮಾತ್ರವಲ್ಲದೆ ರೋಮ 8:2 ಯಾಕೆಂದರೆ ಜೀವನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬೆಳೆಸಿತು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ, ಯಾಕೆಂದರೆ ಜೀವ ಉಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿನ್ನನ್ನು ಪಾಪದ ಮರಣದಿಂದ, ನೋಡಿ, ಪಾಪದ ಮರಣಗಳು. ದೇವರು ನಮಗೆ ಪವಿತ್ರಾತ್ಮನು ನಮಗೆ ನಿಯಮವನ್ನು ಕೊಟ್ಟಿದ್ದಾರೆ. ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾರೆ. ಜೀವವನ್ನು ಉಂಟು ಮಾಡುವಂತ ದೇವರು, ಈ ಎಲ್ಲವನ್ನು ಉಂಟು ಮಾಡಿದಂತ ದೇವರು, ಸೃಷ್ಟಿಕರ್ತನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ಬಿಡುಗಡೆ ಆಗಿದೆ. ಪಾಪದ ಮರಣಗಳು ಮನುಷ್ಯನಲ್ಲಿ ಪಾಪ ಮಾಡುವಾಗ ಅದು ಮರಣ ಆಗುವುದು. ಪ್ರತಿಯೊಬ್ಬರು ಪಾಪದ ಮರಣಕ್ಕೆ ಸಾಯುವವರಾಗಿದ್ದಾರೆ. ಪ್ರತಿಯೊಬ್ಬರು ಪಾಪದ ಪಾಲಿಗೆ ಸಾಯುವವರಾಗಿದ್ದಾರೆ. ಈ ಪಾಪದ ಮರಣಗಳಿಗೆ, ನಮ್ಮ ಪಾಪಗಳಿಗಾಗಿ, ನಮ್ಮ ಪಾಪಗಳು ಬಿಡಿಸೋದಕ್ಕಾಗಿ ಯೇಸುಸ್ವಾಮಿ ಅವರು ಮನುಷ್ಯನಾಗಿ ಬಂದರು. ಈ ಭೂಮಿ ಮೇಲೆ ಅವರು ಮನುಷ್ಯನಾಗಿ ಬಂದರು. ಅವರು ಮನುಷ್ಯನಾಗಿ ಬಂದು ನಮ್ಮ ಪಾಪಗಳನ್ನು ಬಿಡಿಸಿದರು. ನಾವು ಪಾಪದಲ್ಲಿ ಜೀವಿಸ್ತಾ ಇದ್ದು, ಮರಣದಲ್ಲಿ ಜೀವಿಸ್ತಾ ಇದ್ದು. ಪಾಪದ ಮರಣ ಮನುಷ್ಯನಿಗೆ, ಪಾಪದ ಮರಣ ಪ್ರತಿಯೊಬ್ಬರು ಮನುಷ್ಯರು ಸಾಯಲೇಬೇಕು. ಪ್ರತಿಯೊಂದು ವ್ಯಕ್ತಿ ಯಾರು ಈ ಪ್ರಪಂಚದಲ್ಲಿ ಜೀವಿಸುವುದೇ
ಕೊಟ್ಟಂತ ಆಯುಷ್ಯದಲ್ಲಿ ಪ್ರತಿಯೊಬ್ಬರು ಅವರು ಮರಣವನ್ನು ಹೊಂದಲೇಬೇಕು. ಈ ಪಾಪದ ಮರಣದಿಂದ ದೇವರು ನಮಗೆ ಬಿಡುಗಡೆ ಮಾಡಿದರು. ಈ ಪಾಪದ ಮರಣದಿಂದ ಯೇಸುಸ್ವಾಮಿ ಅವರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು. ನಾವು ಬಿಡುಗಡೆ ಬಂದು ಯೇಸುವಿನಿಂದಲೇ ನಮಗೆ ಬಿಡುಗಡೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಬಿಡಿಸಿ. ಈ ಪಾಪದ ಮರಣ ಯಾರ ಮೂಲಕವಾಗಿ ಬಿಡಿಸಿತು? ಯೇಸುವಿನ ಮೂಲಕವಾಗಿ, ಕ್ರಿಸ್ತ ಯೇಸುವಿನ ಮೂಲಕ, ನನ್ನ ಕರ್ತನಾದ ಯೇಸುವಿನ ಮೂಲಕ ಪಾಪ ಮರಣಗಳಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. ಪಾಪ ಮರಣಗಳಿಂದ ನಾವು ಬಿಡುಗಡೆ ಹೊಂದ ಮೇಲೆ, ಆ ವಾಕ್ಯವನ್ನು ತಿಳಿದುಕೊಂಡ ಮೇಲೆ ನಾವೇನಾಗಬಾರದು ಪ್ರಿಯರೇ, ಅದಕ್ಕೆ ಅವಕಾಶ ಕೊಡಬಾರದು. ಪ್ರತಿಯೊಬ್ಬರು ಅವರು ಎಲ್ಲರೂ ಅವರ ಟೈಮ್ ಬಂದ ಪ್ರಕಾರ ಅವರು ಮರಣವನ್ನು ಹೊಂದುವವರಾಗಿದ್ದಾರೆ. ಆದರೆ ಅವರು ಸತ್ತ ಮೇಲೆ ಎಲ್ಲಿ ಹೋಗುತ್ತಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅನೇಕ ಜನರು ಹೇಳ್ತಾರೆ, ಓ ನಾನು ಸತ್ತ ಮೇಲೆ ಮೋಕ್ಷಕ್ಕೆ ಹೋಗ್ತೇನೆ, ಪರಲೋಕಕ್ಕೆ ಹೋಗ್ತೇನೆ, ನಾನು ದೇವರ ಬಳಿಗೆ ಇರ್ತೀನಿ ಅಂತ ಹೇಳೋರಾಗಿದ್ದಾರೆ. ಆದರೆ ನೀ ಪಾಪದ ಮರಣದಿಂದ ಬಿಡುಗಡೆ ಆಗಿಲ್ಲ ಅಂದ್ರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಅಸಾಧ್ಯ. ನೀನು ಪಾಪವನ್ನು ಬಿಟ್ಟು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ನೀನು ದೂರವಾಗಿ ಇರುವಾಗ ಪ್ರತಿಯೊಬ್ಬರು ಮನುಷ್ಯರು ಪರಲೋಕಕ್ಕೆ ಹೋಗೋರಾಗಿದ್ದಾರೆ. ಪ್ರತಿ ಪಾಪದಲ್ಲಿ ಇರುವಂತಹ ವ್ಯಕ್ತಿ ಪರಲೋಕಕ್ಕೆ ಹೋಗಲಿಕ್ಕೆ ಅಸಾಧ್ಯ. ಯಾಕೆ? ಈ ಲೋಕದಲ್ಲಿ ದೇವರು ನಮಗಾಗಿ ತನ್ನ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ನಾವು ಹೇಗೆ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಬೇಕು, ನಾವು ಹೇಗೆ ಇರಬೇಕು, ನಾವು ಹೇಗೆ ಜೀವಿಸಬೇಕು, ದೇವರು ತನ್ನ ವಾಕ್ಯದ ಮೂಲಕವಾಗಿ ಯೇಸುಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ದೇವರ ವಾಕ್ಯವನ್ನು ನಾವು ಓದ್ತಾ ಇದ್ದೇವೆ, ದೇವರ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ತಾ ಇದ್ದೇವೆ, ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ತೇವೆ. ಆದರೆ ಪಾಪದಿಂದ ಬಿಡುಗಡೆ ಇಲ್ಲ, ಪಾಪದಿಂದ ಬಿಡುಗಡೆ ಇಲ್ಲ. ದೇವರ ವಾಕ್ಯ ನಮಗೆ ಹೀಗೆ ಹೇಳುವಾಗ ಪವಿತ್ರಾತ್ಮ ದೇವರು ಅವರು ನಮಗಾಗಿ ಜೀವಿಸ್ತಾ ಇದ್ದಾರೆ, ನಮಗಾಗಿ ಜೀವಿಸ್ತಾ ಇದ್ದಾರೆ. ಈ ನೋಡ್ರಿ, ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ನೋಡುವಾಗ, ಪ್ರತಿಯೊಂದು ವ್ಯಕ್ತಿಯಲ್ಲಿ ನೋಡುವಾಗ ಎಲ್ಲರೂ ಪಾಪಿಗಳ, ಯಾರು ಪರಿಶುದ್ಧವಾಗಿಲ್ಲ ಅಂತ ದೇವರ ವಾಕ್ಯ ಹೇಳ್ತಿದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ, ದೇವರ ಮಹಿಮೆಯನ್ನು ಕಾಣದೆ ಹೋದರು. ಪ್ರತಿಯೊಬ್ಬರು ಪಾಪ ಮಾಡಿ. ಹೌದು ಪ್ರಿಯರೇ, ಇವತ್ತಿನ ದಿನಗಳಲ್ಲಿ ನಾವು ಯೇಸು ಕ್ರಿಸ್ತನಿಂದ ಬಿಡುಗಡೆ ಹೊಂದಿಕೊಂಡು, ಪವಿತ್ರಾತ್ಮನಿಂದ ಬಿಡುಗಡೆ ಹೊಂದಿಕೊಂಡು ಯೇಸುವಿನ ಮೂಲಕವಾಗಿ ನಾವು ಜೀವಿಸುವವರಾಗಿರಬೇಕು. ಯೇಸುವಿನ ಮೂಲಕವಾಗಿ ನಾವು ಜೀವಿಸುವವರಾಗಿರಬೇಕು. ಯೇಸು ನಮ್ಮಲ್ಲಿ ಇದ್ದಾರೆ, ಯೇಸು ನಿನಗಾಗಿ ಇದ್ದಾರೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ಯೆಶಾಯ 58:6ನೇ ವಚನವನ್ನು ನೋಡೋಣ. ಯೆಶಾಯ, ನೋಡಿರಿ, ಕೇಳಿದ ಬಂಧುಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗಿಲ್ಲವರಿಗೆ ಒದಿಸುವುದು, ನಿನ್ನಂತೆ ನರನ್ನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಯೆಶಾಯ 58:6ನೇ ವಚನ, ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು. ಯೇಸುಸ್ವಾಮಿ ಬರುವುದಕ್ಕಿಂತ ಮುಂಚೆ ಯೆಶಾಯನಿಗೆ ದೇವರು ಪ್ರವಾದನೆ ಪ್ರಕಟ ಮಾಡಿ ಹೇಳ್ತಾ ಇದ್ದಾರೆ, ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು. ಈ ಕೇಡಿನ ಬಂಧನಗಳನ್ನು ಬಿಚ್ಚುವುದು ಯಾರಿಂದ ಸಾಧ್ಯ? ಯೇಸುವಿನಿಂದಲೇ ಸಾಧ್ಯ. ನೊಗದ ಕಣ್ಣಿಗಳನ್ನು ಕಳಚುವುದು, ಪಾಪದ ಕಣ್ಣಿಗಳನ್ನು ಕಳಚುವುದು, ಪಾಪದಿಂದ ಶುದ್ಧರಾಗುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡೋದು. ಮನುಷ್ಯರು ಜಜ್ಜಿ ಹೋಗಿದ್ದಾನೆ, ನಿರಾಶೆ ಆಗಿದ್ದಾನೆ, ಕುಗ್ಗಿ ಹೋಗಿದ್ದಾನೆ, ಆತನಿಗೆ ಆಶ್ರಯ ಇಲ್ಲ,
ಆತನಿಗೆ ಬಿಡುಗಡೆ ಕೊಡೋರಿಲ್ಲ, ಆತನಿಗೆ ಸಹಾಯ ಮಾಡೋರಿಲ್ಲ, ಆತನಿಗೆ ಕಣ್ಣೀರು ಒರೆಸೋರಿಲ್ಲ, ಆತನನ್ನು ನೋಡೋರಿಲ್ಲ. ಆದರೆ ಯೇಸುಸ್ವಾಮಿ ಮಾತ್ರ ನಮ್ಮನ್ನು ನೋಡುವವರಾಗಿದ್ದಾರೆ. ಹಲ್ಲೆಲೂಯಾ. ಕೇಡಿನ ಬಂಧನಗಳನ್ನು ದೇವರು ಬಿಚ್ಚುವವರಾಗಿದ್ದಾರೆ. ನಿನ್ನ ವಿರುದ್ಧವಾಗಿ ಸೈತಾನ ಅನೇಕ ಕುತಂತ್ರಗಳನ್ನು ಉಪಯೋಗ ಮಾಡಿದ್ದರು. ನಿನ್ನ ವಿರುದ್ಧವಾಗಿ ಸೈತಾನ ಅನೇಕ ಹೋರಾಟಗಳನ್ನು ತಂದು ಹಾಕಿದರು. ದೇವರು ಏನ್ ಮಾಡೋರಾಗಿದ್ದಾರೆ? ನಿನಗೆ ಕೇಡ ಆಗಬಾರದಾಗಿ, ಕೇಡುಗಳು ನಿನ್ನ ಮುಟ್ಟಬಾರದಾಗಿ, ಕೇಡು ನಿನ್ನ ಬಳಿಗೆ ಬರಬಾರದಾಗಿ, ಕೇಡು ನಿನ್ನ ಸಮೀಪಕ್ಕೆ ಬರಬಾರದಾಗಿ ದೇವರು ಯೇಸುಸ್ವಾಮಿ ಬಂಧನಗಳನ್ನು ಬಿಚ್ಚುವರಾಗಿದ್ದಾರೆ. ದೇವ ಮಕ್ಕಳೇ, ಕೇಡಿಗಾಗಿ ಭಯ ಪಡ್ತಾ ಇದ್ದೀರಾ? ಬಂಧನಗಳಿಗಾಗಿ ಭಯ ಪಡ್ತಾ ಇದ್ದೀರಾ? ಅಯ್ಯೋ ಕೇಡ ಹತ್ರ ಬಂದಿದೆ ತಂದು ಹೇಳ್ತಾ ಇದ್ದೀರಾ? ಓ ಯಾರು ನನಗೆ ಬಿಚ್ಚುವರು ಯಾರಿಲ್ಲ ತಂದು ಹೇಳ್ತಾ ಇದ್ದೀರಾ? ಯೇಸು ಮಾತ್ರ ಎಲ್ಲ ಕೇಡಿನಿಂದ ಬಿಚ್ಚುವರಾಗಿದ್ದಾರೆ. ಯೇಸು ಮಾತ್ರ, ಅವರಿಗೆ ಮಾತ್ರ ನಿನ್ನ ಕೇಡಿನ ಬಂಧನಗಳನ್ನು ಮುರಿಯುವರಾಗಿದ್ದಾರೆ. ಸೈತಾನ ಶಕ್ತಿಗಳನ್ನು ಮುರಿಯುವರಾಗಿದ್ದಾರೆ. ಸೈತಾನ ಶಕ್ತಿಯನ್ನು ಲಯ ಮಾಡುವವರಾಗಿದ್ದಾರೆ. ಹೌದು, ಕರೋನಾ ವ್ಯಾಧಿ ಬಂದಿದೆ ತಂದು ಭಯ ಪಡ್ತಾ ಇದ್ದೀರಾ? ಈ ಕೊರೋನಾ ವ್ಯಾಧಿಗಾಗಿ ಎಷ್ಟೋ ಜನ ನಶಿಸಿ ಹೋಗ್ತಾ ಇದ್ದಾರೆ. ಈ ಕೊರೋನಾ ವ್ಯಾಧಿಗಾಗಿ ಎಷ್ಟೋ ಜನ ಮರಣ ಹೊಂದ್ತಾ ಇದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕೇಡಿನ ಬಂಧನಗಳನ್ನು. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಪಸ್ಕ ಹಬ್ಬ ಮಾಡಬೇಕಂದ್ರೆ, ಈ ಪಸ್ಕ ಹಬ್ಬ ಮಾಡುವಾಗ ಎಲ್ಲರೂ ಮನೆಯಲ್ಲಿ ಇರಬೇಕು. ಐಗುಪ್ತ ದೇಶದಲ್ಲಿ ಇರುವಾಗ ಇಸ್ರಾಯೇಲರು ಹಗಲು ರಾತ್ರಿ 3 ದಿನ ಕತ್ತಲೆವಾಯಿತು. ಆದ್ರೆ ಇಸ್ರಾಯೇಲರಿಗೆ ಬೆಳಕು, ಐಗುಪ್ತರಿಗೆ ಕತ್ತಲು ಅಂತ ದೇವರ ವಾಕ್ಯ ಹೇಳ್ತಿದೆ. 3 ದಿನ ಹಗಲು ರಾತ್ರಿ ಅಲ್ಲಿ ಕತ್ತಲಾದದನ್ನು ನಾವು ನೋಡ್ತೇವೆ. ಆದ್ರೆ ಇಸ್ರಾಯೇಲರಿಗೆ ಏನಾಯ್ತು? ಬೆಳಕು. ಯಾವಾಗ ಅವರು ಪಸ್ಕ ಹಬ್ಬವನ್ನು ಮಾಡಿದರು, ದೇವರವರು ಕೇಡಿನ ಬಂಧನಗಳಿಂದ ಬಿಡುಗಡೆ ಮಾಡಿದರು. ಇಸ್ರಾಯೇಲಿಗೆ ಕತ್ತಲಿಲ್ಲ, 3 ರಾತ್ರಿ ಹಗಲು ಬೆಳಗ್ಗೆ ದೇವರವರಿಗೆ ಬೆಳಕನ್ನು ಕೊಟ್ಟರು. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪಂಚಶತಮ ದಿನ, ಈ ಪಂಚಶತಮ ದಿನ ನೋಡುವಾಗ ಪವಿತ್ರಾತ್ಮನಿಂದ ಅಭಿಷೇಕ. ಯೇಸುಸ್ವಾಮಿ ಯಾವಾಗ ಅವರು ಪರಲೋಕಕ್ಕೆ ಹೋದರು, 50ನೇ ದಿನಕ್ಕೂ ಪವಿತ್ರಾತ್ಮನನ್ನು ಕಳಿಸಿಕೊಟ್ರು. ಈ ಪವಿತ್ರಾತ್ಮನನ್ನು ಅವರು ಕಳಿಸಿಕೊಡುವಾಗ ಶಿಷ್ಯರು ಹೇಳಿದರು, ನೀವೇನ್ ಮಾಡ್ರಿ, ನನ್ನ ಆತ್ಮನು ಪವಿತ್ರಾತ್ಮನು ನಿಮ್ಮ ಮೇಲೆ ಕಳಿಸಿಕೊಡುವಾಗ ನೀವು ಒಬ್ಬರಾದರೂ ಹೊರಗೆ ಹೋಗಬಾರದು, ನೀವೆಲ್ಲರೂ ಕಾಯ್ದುಕೊಂಡಿರಬೇಕು, ಒಂದೇ ಸ್ಥಳದಲ್ಲಿ ಕೂಡಿ ಬರಬೇಕು ಹೇಳುವಾಗ ಯೇಸುಸ್ವಾಮಿ ಪವಿತ್ರಾತ್ಮನ ಅವ್ರ ಮೇಲೆ ಕಳಿಸಿಕೊಟ್ರು. ಅವರು ಅನೇಕ ನಾನಾ ಭಾಷೆಗಳನ್ನು ಆಡಿದರು. ಹೌದು ಪ್ರಿಯರೇ, ಶಿಷ್ಯರು ಭಯಪಟ್ಟರು. ಯೇಸುಸ್ವಾಮಿ ಶಿಲುಬೆ ಎತ್ತಿದ ಮೇಲೆ ಶಿಷ್ಯರು ಭಯಪಟ್ಟರು. ಅವ್ರಿಗೆ ಏನಾದರೂ ನಮ್ಮನ್ನು ಹಿಡ್ಕೊಂಡೋಗಿ ಏನಾದರೂ ಮಾಡ್ಯಾರ ಅನ್ನೋದು ಭಯಪಡುವಾಗ ಅಲ್ಲಿ ಬಾಗಿಲುವನ್ನು ತೆಗೆಯದೇ ಒಳಗೆ ಇದ್ದರು. ಇವತ್ತಿನ ದಿನದಲ್ಲಿ ನಾವು ನೋಡುವಾಗ ಈ ಕೊರೋನಾ ವ್ಯಾಧಿ ಬಂದಿರುವಾಗ ಎಲ್ಲರೂ ಮನೆಯಲ್ಲಿ ಇರಬೇಕು. ಎಲ್ಲರೂ ಏನ್ ಮಾಡ್ಬೇಕು? ಮನೆಯಲ್ಲಿ ಇರಬೇಕು. ಹೊರಗೆ ಯಾರು ಹೋಗಬಾರ್ದು, ಓಡಾಡಬಾರ್ದು. ಏನೇ ಶಿಷ್ಯರು ಮನೆಯಲ್ಲಿ ಬಚ್ಚಿಟ್ಕೊಂಡು ಕೂತ್ರೋ, ಈಗಿನ ಕಾಲದಲ್ಲಿ ಕೊರೋನಾ ವ್ಯಾಧಿ ಬಂದಿರುವಾಗ ಮನೆಯಲ್ಲಿ ಇರಬೇಕಾಗಿದೆ ಪ್ರಿಯರೇ. ಮನೆಯಿಂದ ಆಚೆ ಹೋಗಬಾರ್ದು. ಮನೆಯಿಂದ ಆಚೆ ಹೋದರೆ ಈ ಕೊರೋನಾ ವ್ಯಾಧಿ ಮನುಷ್ಯನನ್ನ ಸಾಯಿಸುವಂತದಾಗಿದೆ. ಹೌದು ಪ್ರಿಯರೇ, ಹೇಗೆ ಪಸ್ಕ ಹಬ್ಬವನ್ನು ಆಚರಣೆ ಮಾಡಿದರು? ಪಸ್ಕ ಹಬ್ಬ ಆಚರಣೆ ಮಾಡಿದ ಮೇಲೆ ಇಸ್ರಾಯೇಲರಿಗೆ ದೇವರು ಬೆಳಕಾಗಿ ನಿಂತರು. ಇವತ್ತಿನ ದಿನಗಳಲ್ಲಿ ನೋಡುವಾಗ ಈ ಕೊರೋನಾ ವ್ಯಾಧಿಗಾಗಿ ಭಯಪಡುವಂತ ಮಕ್ಕಳೇ ಅದನ್ನು ಎದುರಿಸುವವರಾಗಿರಬೇಕು. ಈ ಕೊರೋನಾ ವ್ಯಾಧಿಗೆ ಭಯಪಡಬಾರದು. ಈ ಕೊರೋನಾ ವ್ಯಾಧಿಯಿಂದ ನಾವು ಬಿಡುಗಡೆ ಹೊಂದಿಕೊಳ್ಳುವವರಾಗಿರಬೇಕು.
ನನ್ನ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ, ಪರಿಶುದ್ಧವಾದ ರಕ್ತದಿಂದ ನಾವು ದೇಶಿಕ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ದೇವರ ವಾಕ್ಯ ಏನು ಹೇಳ್ತಿದೆ? ಯೆಶಾಯ 58:6 ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು. ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ. ಮನುಷ್ಯರು ಭಯ ಪಡ್ತಾ ಇದ್ದಾರೆ, ಈ ವ್ಯಾಧಿಗಾಗಿ ಮರಣ ಹೊಂದ್ತಾ ಇದ್ದಾರೆ. ಈ ವ್ಯಾಧಿಗಾಗಿ ಎಲ್ಲಾ ಜನರು ತತ್ತರಿಸಿ ಹೋಗಿದ್ದಾರೆ. ಎಲ್ಲ ಜನರಿಗೆ ಭಯ ಆಗ್ತಾ ಇದೆ. ಅಯ್ಯೋ, ಮರಣ ಬಂತಲ್ಲಪ್ಪ, ಸತ್ತು ಹೋಗ್ಬೇಕಲ್ಲ, ಆಸ್ತಿ ಐಶ್ವರ್ಯ ಎಲ್ಲ ಹೋಗ್ತಿದೆ. ಎಷ್ಟೋ ಕುಟುಂಬಗಳನ್ನು ನೋಡುವಾಗ ಕುಟುಂಬ ಮರಣ ಹೊಂದಿದ್ದಾರೆ, ಕುಟುಂಬವಾಗಿ ಮರಣ ಹೊಂದಿದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ಕಣ್ಣೀರುಗಳು, ಎಷ್ಟೋ ಕುಟುಂಬಗಳಲ್ಲಿ ಗೋಳಾಟ, ಎಷ್ಟೋ ಕುಟುಂಬಗಳಲ್ಲಿ ವೇದನೆ, ಎಷ್ಟೋ ಕುಟುಂಬಗಳಲ್ಲಿ ಅನೇಕ ಜನರು ಕಳವಳ ಪಡ್ತಾ ಇದ್ದಾರೆ. ಆದರೆ ನೊಗದ ಕಣ್ಣಿಗಳನ್ನೆಲ್ಲ ಮುರಿಯೋದು ಯಾರಿಂದ? ನನ್ನ ಕರ್ತನಾದ ಯೇಸು ಕ್ರಿಸ್ತನಿಂದ. ನೀನು ವ್ಯಾಧಿ ಬಂದಿದೆ ಅಂತ ಹೇಳಿ ನೀನು ದೇವರ ಸನ್ನಿಧಾನವನ್ನು ಬಿಟ್ಟು ಓಡಿ ಹೋಗಬೇಡ. ಈ ಕೊರೋನಾ ವ್ಯಾಧಿ ಭಯ ಪಡಬೇಡ. ದೇವರ ಸನ್ನಿಧಾನದಲ್ಲಿ ನೀನು ಪ್ರಾರ್ಥನೆ ಮಾಡು. ದೇವರು ಹೇಳ್ತಿದ್ದಾರೆ, ನೀನು ಭಯ ಪಡಬೇಡ. ಜಜ್ಜಿ ಹೋದವರಿಗೆ ನಾವು ಧೈರ್ಯ ಕೊಡಬೇಕು, ಕುಗ್ಗಿದವರಿಗೆ ನಾವು ಪ್ರಾರ್ಥನೆ ಮಾಡಬೇಕು, ನಿರಾಶೆ ಆದವರಿಗೆ ನಾವು ಆಶ್ರಯ ಆಗಿರಬೇಕು, ನಿರಾಶೆಯಿಂದ ಬಡುವಂತ ಜನರಿಗೆ ನಾವು ಸಹಾಯ ಮಾಡೋರಾಗಿರ್ಬೇಕು. ಎಷ್ಟೋ ಜನ ನಿರಾಶೆ ಆಗಿದ್ದಾರೆ. ಎಷ್ಟೋ ಜನರು ಇವತ್ತಿನ ದಿನದಲ್ಲಿ ಕೂಲಿ ಇಲ್ಲ, ಕೆಲಸ ಇಲ್ಲ. ಎಷ್ಟೋ ಊರುಗಳನ್ನು ಬಿಟ್ಟು ಬಂದಿದ್ದಾರೆ. ಎಷ್ಟೋ ಜನ ಊರುಗಳಿಗೆ ಹೋದರು. ಎಷ್ಟೋ ಜನರು ಊಟ ಇಲ್ಲ. ಎಷ್ಟೋ ಜನರು ಕಷ್ಟಪಡ್ತಾ ಇದ್ದಾರೆ. ಅಯ್ಯೋ, ಮುಂದೆ ಏನಪ್ಪ ನಮ್ಮ ಗತಿ? ಮುಂದೆ ಹೇಗೆ ಹೆಂಡತಿ ಮಕ್ಕಳನ್ನ ಹೇಗೆ ಸಾಕೋದು? ಹೆಂಡತಿ ಮಕ್ಕಳನ್ನ ಹೇಗೆ ನಾವು ನೋಡೋದು? ಕುಟುಂಬವನ್ನು ಹೇಗೆ ನೋಡೋದು? ಈ ಮರಣ ಒಂದು ಕಡೆ, ಕಷ್ಟಗಳು ಒಂದು ಕಡೆ, ವ್ಯಾಧಿ ಒಂದು ಕಡೆ, ಈ ಕೊರೋನಾ ವ್ಯಾಧಿ ಒಂದು ಕಡೆ, ಅನೇಕ ಕಡೆಗಳಲ್ಲಿ ಮಳೆ ಬೀಳುವುದನ್ನು ನೋಡ್ತಾ ಇದ್ದೇವೆ. ಅನೇಕ ಕಡೆಗಳಲ್ಲಿ ಭೂಕಂಪ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಮಳೆಗಳಲ್ಲಿ ಮಳೆ ಬರುವಾಗ ಅನೇಕ ಊರುಗಳು ಜನರು ನಾಶವಾಗಿದ್ದಾರೆ. ಭೂಕಂಪದಿಂದ ಅನೇಕ ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹೌದು ಪ್ರಿಯರೇ, ಜಡ್ಜಿ ಹೋದವರಿಗೆ ದೇವರು ಬಿಡುಗಡೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಕುಗ್ಗಿ ಹೋದವರಿಗೆ ಆಶ್ರಯ ಕೊಡೋದಕ್ಕಾಗಿ ಬಂದಿದ್ದಾರೆ. ಜಡ್ಜಿ ಹೋದಂತ ಮನಸ್ಸಿಗೆ ದೇವರು ಜಯ ಕೊಡುವವರಿದ್ದಾರೆ. ನೀವು ಕುಗ್ಗಿ ಹೋಗಿದ್ದೀರಾ, ಸೋತು ಹೋಗಿದ್ದೀರಾ, ಏ ಸ್ವಾಮಿ ನಿಮಗೆ ಜಯವನ್ನು ಬಿಡುಗಡೆ ಕೊಟ್ಟಿದ್ದಾರೆ. ಎಲ್ಲಾ ನೊಗದ ಕಣ್ಣಿಗಳನ್ನು, ಎಲ್ಲ ಸೈತಾನ ಶಕ್ತಿಯನ್ನು, ಎಲ್ಲ ಅಂಧಕಾರ ಶಕ್ತಿಗಳನ್ನು, ಎಲ್ಲ ದುರಾತ್ಮ ಕ್ರಿಯೆಗಳನ್ನು ದೇವರು ಅವರು ಏನ್ ಮಾಡಿದ್ದಾರೆ? ಬಿಡುಗಡೆ ಮಾಡಿದ್ದಾರೆ. ಅನೇಕ ಸಂದರ್ಭದಲ್ಲಿ ಮಾಟ ಮಂತ್ರಗಳಿಗೆ ಮನುಷ್ಯ ಭಯ ಪಡ್ತಾನೆ. ಭಯ ಪಡಬಾರದು. ದೇವರು ನಮಗಾಗಿ ಸ್ವಾಮಿ ನಮಗಿದ್ದಾರೆ. ನಮಗೆ ಜಡ್ಜಿ ಹೋದವರಿಗೆ, ನೀನು ಜಡ್ಜಿ ಹೋದವರಿಗೆ ದೇವರು ಬಿಡುಗಡೆ ಕೊಡುವವರಾಗಿದ್ದಾರೆ. ಏ ಸ್ವಾಮಿ ಬಿಡುಗಡೆ ಕೊಟ್ಟಿದ್ದಾರೆ. ನಿನ್ನ ನಂಬಿಕೆಯಿಂದ ಹೇಳು, ನಿನ್ನ ನಂಬಿಕೆಯಿಂದ ಹೇಳು, ಏಸು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ, ಏಸು ನನಗೆ ಆಶ್ರಯಾಗಿದ್ದಾರೆ, ಏಸು ನನಗೆ ಜೀವವಾಗಿದ್ದಾರೆ, ಏಸು ನನ್ನಲ್ಲಿ ಇದ್ದಾರೆ, ನನಗೆ ಭಯ ಇಲ್ಲ, ನನಗೆ ಭಯ ಇಲ್ಲ ಅಂತ ಹೇಳ್ರಿ. ಯಾಕೆ ಭಯ ಮಾಡ್ತೀರಾ? ಏಸು ನಮಗಾಗಿ ಜೀವಿಸ್ತಾ ಇದ್ದಾರೆ. ಏಸು ನಮಗಾಗಿ ಜೀವಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಪ್ರಾರ್ಥನೆಗಳನ್ನು ಯೇಸು ಕೇಳಿಸಿಕೊಳ್ಳೋರಾಗಿದ್ದಾರೆ. ನಿನ್ನ ದುಃಖವನ್ನು ನೋಡೋರಾಗಿದ್ದಾರೆ, ನಿನ್ನ ಸಂಕಟವನ್ನು ನೋಡೋರಾಗಿದ್ದಾರೆ. ದೇವರು ನಮಗಾಗಿ ಜೀವ ಕೊಟ್ಟಂತ ಯೇಸು ನಮ್ಮ ಬಳಿಯಲ್ಲಿದ್ದಾರೆ, ನಮ್ಮ ಬಳಿಯಲ್ಲಿದ್ದಾರೆ, ನಮ್ಮ ಬಳಿಯಲ್ಲಿದ್ದಾರೆ. ಅದು ಮಾತ್ರವಲ್ಲದೆ ಯಾಕೋಬ 2ನೇ ಅಧ್ಯಾಯ 12ನೇ ವಚನ, ನೀವು ಬಿಡುಗಡೆಯನ್ನುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತಾಡಿರಿ, ನಡೆಯಿರಿ. ನೀವು ಬಿಡುಗಡೆಯನ್ನು ಉಂಟು ಮಾಡುವ ಧರ್ಮದ ಪ್ರಕಾರ ದೇವರು ನಮಗೆ ಬಿಡುಗಡೆ ಮಾಡಿದ ಮೇಲೆ ಅನೇಕ ಜನರು ಆ ಧರ್ಮ ಈ ಧರ್ಮ ಹೇಳುವವರಾಗಿದ್ದಾರೆ. ನೀನು ಅಲ್ಲಿ ಹೋದರೆ ನಿನಗೆ ಬಿಡುಗಡೆ ಆಗ್ತಿದೆ, ನೀನು ಅಲ್ಲಿ ಹೋದರೆ ನೀನು ಗುಣ ಆಗ್ತೀಯ, ಅಲ್ಲಿ ಹೋದರೆ ನಿನಗೆ ಜಯ ಸಿಗ್ತಿದೆ, ಅಲ್ಲಿ ಹೋದರೆ ನಿನಗೆ ಆಶೀರ್ವಾದ ಸಿಗ್ತಿದೆ, ಅಲ್ಲಿ ಹೋದರೆ ನಿನಗೆ ಆನಂದ ಇದೆ, ಅಲ್ಲಿ ಹೋದರೆ ನಿನಗೆಲ್ಲವೂ ಇದೆ ತಂದು ಜನರು ಧರ್ಮದ ಪ್ರಕಾರ ತೀರ್ಮಾನ ಹೊಂದತಕ್ಕವರೆಂದು. ನೋಡಿ, ಧರ್ಮ, ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ, ಮನುಷ್ಯ ಮಾಡೋರನ್ನೇ ಹೆಚ್ಚಿಸಿಕೊಳ್ಳುತ್ತಾ ಇದ್ದಾನೆ.
ಮನುಷ್ಯರು ಹೇಳೋರಾಗಿದ್ದಾರೆ, ಓ ಆ ಧರ್ಮದಿಂದ ನಿನಗೆ ಬಿಡುಗಡೆ ಇದೆ ಅಂತ ಹೇಳೋರಾಗಿದ್ದಾರೆ. ಆದರೆ ಯೇಸು ವಾಕ್ಯ ಏನ್ ಹೇಳ್ತಿದೆ? ನಾವು ಅದಕ್ಕೆ ಅವಕಾಶ ಕೊಡಬಾರದು. ಸತ್ಯದಿಂದ ಬಿಡುಗಡೆ ಪಡ್ಕೊಂಡ ಮೇಲೆ ನಾವು ಸತ್ಯದಲ್ಲೇ ಇರುವುದಾಗಿರ್ಬೇಕು. ಹಲ್ಲೆಲೂಯಾ. ನೀವು ಬಿಡುಗಡೆ ಯಾರಿಂದ ಹೊಂದಿಕೊಂಡಿದ್ದೀರಾ? ನೀವು ಯಾರಿಂದ ಜೀವ ಹೊಂದಿಕೊಂಡಿದ್ದೀರಾ? ಯೇಸುವಿನಿಂದ ಜೀವ ಹೊಂದಿಕೊಂಡಿದ್ದೀರಾ. ಯೇಸುವಿನಿಂದ ನೀವು ಬಿಡುಗಡೆ ಹೊಂದಿಕೊಂಡಿದ್ದೀಯಾ. ಆದ್ರೆ ನೀನು ಯೇಸುವನ್ನು ಬಿಡಬೇಡ. ಆ ಧರ್ಮ ಈ ಧರ್ಮ ಜನರು ನಿನ್ನನ್ನು ಹೇಳಿ ತಲೆ ಕೆಡಿಸಬಹುದು. ಹಾಗೆ ಹೀಗೆ ಜನರು ನಿನಗೆ ಹೇಳಬಹುದು, ಓ ಅಲ್ಲಿ ಹೋಗು ನೀನು. ಅನೇಕ ಜನರು ಎಷ್ಟೋ ದುಡ್ಡುಗಳನ್ನು ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟೋ ಸಾಲ ಮಾಡ್ತಾ ಇದ್ದಾರೆ. ಸಾಲ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ಮಂತ್ರವಾದಿ ಈ ಮಂತ್ರವಾದಿ, ಅಲ್ಲಿ ಹೋದ್ರೆ ಹೀಗೆ ಮಾಡಬೇಕು, ಇಲ್ಲಿ ಹೋದ್ರೆ ಹೀಗೆ ಮಾಡಬೇಕು. ಅನೇಕ ಮೂಢನಂಬಿಕೆಗಳು, ಅನೇಕ ಮೂಢನಂಬಿಕೆಯಲ್ಲಿ ಜನರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆ ಮೂಢನಂಬಿಕೆಯಿಂದ ಬಿಡುಗಡೆ ಇಲ್ಲ. ಆ ಮೂಢನಂಬಿಕೆಯಿಂದ ಬಿಡುಗಡೆ ಇಲ್ಲ. ಆದರೆ ಯೇಸುವಿನಿಂದ ನಿನಗೆ ಬಿಡುಗಡೆ. ಧರ್ಮ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತಾಡಿರಿ, ನಡೆಯಿರಿ. ನಾವು ದೇವರಲ್ಲಿ ನಡೆಯುವರಾಗಿರ್ಬೇಕು. ದೇವರ ವಾಕ್ಯವನ್ನು ಕೇಳುವರಾಗಿರ್ಬೇಕು. ದೇವರ ವಾಕ್ಯವನ್ನು ನಾವು ಮಾತಾಡುವರಾಗಿರ್ಬೇಕು. ಯೇಸುವಿನ ಮಾತುಗಳು ನಮ್ಮಲ್ಲಿ ಬೇಕು. ಯೇಸುವಿನ ವಾಕ್ಯದ ಪ್ರಕಾರ ನಡೆಯುವಾಗ ಸೈತಾನಿಗೆ ಅವಕಾಶ ಕೊಡಬಾರದು. ಸೈತಾನ ಯಾರ ಮುಖಾಂತರ ಬಂದು ನಿನ್ನಲ್ಲಿರುವಂತಹ ಭಕ್ತಿ ವಿಶ್ವಾಸವನ್ನು ಕಡಿಮೆ ಮಾಡೋದಾಗಿದ್ದಾನೆ. ಅದಕ್ಕೆ ನಾವು ಅವಕಾಶ ಕೊಡಬಾರದು. ನಮಗೆ ದೇವರು ಬಿಡುಗಡೆ ಮಾಡಿದ ಮೇಲೆ, ಯೇಸು ನಮಗೆ ಬಿಡುಗಡೆ ಮಾಡಿದ ಮೇಲೆ ನಾವು ಯೇಸುವಿನಲ್ಲಿ ಜೀವಿಸುವವರಾಗಿರಬೇಕು. ಯೇಸುಗಾಗಿ ಜೀವಿಸುವವರಾಗಿರಬೇಕು. ದೇವ ಮಕ್ಕಳೇ, ದೇವ ಜನರೇ, ಇದನ್ನು ನೋಡುವಂತ ಮಕ್ಕಳೇ, ನೀವು ದೇವರಲ್ಲಿ ನಂಬಿಕಸ್ಥರಾಗಿರ್ರಿ, ನಂಬಿಕೆಯಿಂದಿರ್ರಿ, ನಂಬಿಕೆ ಕುಂದಿ ಹೋಗ್ಬೇಡ್ರಿ. ಯೇಸುವಿನ ಸತ್ಯ ವಾಕ್ಯ ನಿಮಗೆ ಬಿಡುಗಡೆಯಾಗಿದೆ. ಈ ದೇವರ ವಾಕ್ಯವನ್ನು ಓದಿರಿ, ದೇವರ ವಾಕ್ಯವನ್ನು ಕೈಕೊಂಡು ನಡೀರಿ. ಯೇಸುವಿನ ವಾಕ್ಯ ನಿನ್ನ ಕೈಕೊಂಡು ನಡುವಾಗ ನಿನಗೆ ಬಿಡುಗಡೆಯಾಗಿದೆ. ನಿಮಗೆ ಬಿಡುಗಡೆ ಕೊಡುವವರಾಗಿದ್ದಾರೆ. ಬಿಡುಗಡೆ ಕೊಡುವಂತ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗಾದರೆ ನಾವೆಲ್ಲರೂ ಒಂದು ನಿಮಿಷ ಮೊಣಕಾಲೂರೋಣ. ಒಂದು ನಿಮಿಷ ನಾವು ಮೊಣಕಾಲೂರೋಣ. ಯೇಸು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಏಸಪ್ಪ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಇದನ್ನು ನೋಡುವಂತ ಮಕ್ಕಳೇ, ನೀವು ಮೊಣಕಾಲೂರಿ. ಸತ್ಯದಿಂದ ನೀವು ಬಿಡುಗಡೆ ಹೊಂದಿಕೊಂಡಿದ್ದೀರಾ. ನೀವು ಪ್ರತಿಯೊಬ್ಬರು ಸ್ವತಂತ್ರರಾಗಿ ಇರಬೇಕು. ಜಗತ್ತು ಬಿಡುಗಡೆ ಕೊಟ್ಟಿಲ್ಲ, ಏಸ್ವಾಮಿ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಈ ಪ್ರಪಂಚ ನಮಗೆ ಬಿಡುಗಡೆ ಕೊಟ್ಟಿಲ್ಲ, ಯೇಸು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಮನುಷ್ಯರು ನಮಗೆ ಬಿಡುಗಡೆ ಕೊಟ್ಟಿಲ್ಲ, ಯೇಸು ನಮಗೆ ಬಿಡುಗಡೆ ಮಾಡಿದ್ದಾರೆ. ಬಂಧನದಿಂದ ಬಿಡುಗಡೆ ಮಾಡಿದ್ದಾರೆ. ಜಜ್ಜಲ್ಪಟ್ಟು ಹೋಗಿದ್ದೀರಾ, ದೇವರು ಜಯ ಕೊಟ್ಟಿದ್ದಾರೆ. ನೀನು ಕುಗ್ಗಿ ಹೋಗಿದ್ದೀರಾ, ದೇವರು ನಿಮಗೆ ಆಶ್ರಯ ಆಗಿದ್ದಾರೆ. ಯೇಸು ನಿಮಗೆ ಆಶ್ರಯ ಆಗಿದ್ದಾರೆ. ನೀನು ಅಲ್ಲಿ ಇಲ್ಲಿ ಮೂಢನಂಬಿಕೆ ಅಪನಂಬಿಕೆಯನ್ನು ಬಿಟ್ಟು ನೀನು ಯೇಸುವಿನ ಕಡೆಗೆ ತಿರುಗಿಕೋ. ಯೇಸುವಿನ ಮೇಲೆ ನಂಬಿಕೆ ಇಡು. ಯೇಸುವನ್ನು ಕೇಳಿಕೋ. ಯೇಸುವನ್ನು ನೀನು ಕರಿ. ಯೇಸುವಿನ ಸನ್ನಿಧಾನದಲ್ಲಿ ಇದ್ಕೊಂಡು ನೀನು ಪ್ರಾರ್ಥನೆ ಮಾಡು. ಈ ಕೊರೋನಾ ವ್ಯಾಧಿ ನಿನ್ನನ್ನು ಮುಟ್ಟದಂತೆ, ನಿನ್ನ ಕುಟುಂಬ ಮುಟ್ಟದಂತೆ ದೇವರು ಕಾಪಾಡುವವರಾಗಿದ್ದಾರೆ. ಏಸಪ್ಪ ಕಾಪಾಡುವವರಾಗಿದ್ದಾರೆ. ಈ ಕೊರೋನಾ ವ್ಯಾಧಿಗೆ ಸೋತು ಹೋಗಬೇಡಿ. ಈ ಕೊರೋನಾ ವ್ಯಾಧಿಗೆ ನೀನು ಭಯ ಪಡಬೇಡ. ಕೊರೋನಾ ವ್ಯಾಧಿ ನಿನ್ನನ್ನು ಮುಟ್ಟದಂತೆ ಏಸಪ್ಪ ನಿನ್ನನ್ನು ಕಾಪಾಡುವವರಾಗಿದ್ದಾರೆ. ಏಸಪ್ಪ ನಿನ್ನ ಪ್ರಾರ್ಥನೆ ಕೇಳುವವರಾಗಿದ್ದಾರೆ. ಏಸಪ್ಪ ನಿನ್ನ ಕೂಗುವುದು ಕೇಳುವವರಾಗಿದ್ದಾರೆ. ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ಜನರಿಗಾಗಿ ಪ್ರಾರ್ಥನೆ ಮಾಡೋಣ. ದೇವರು ಈ ಕೊರೋನಾ ವ್ಯಾಧಿಯಿಂದ ಬಳಲುವಂತ ಜನರಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ವಿಶೇಷವಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಎಲ್ಲರೂ ನಿಮ್ಮ ಬಾಯಿಗಳನ್ನು ತೆರೆದು ನೀವು ಸ್ತೋತ್ರ ಮಾಡಿರಿ. ದೇವರೇ, ಈ ಕೊರೋನಾ ವ್ಯಾಧಿ ಎಲ್ಲ ದೇಶಗಳನ್ನು ಬಿಟ್ಟು ಹೋಗ್ಬೇಕು, ಎಲ್ಲ ಜನರನ್ನು ಬಿಟ್ಟು ಹೋಗ್ಬೇಕು, ಪ್ರತಿಯೊಂದು ಗ್ರಾಮಗಳನ್ನು ಬಿಟ್ಟು ಹೋಗ್ಬೇಕು, ಪ್ರತಿಯೊಬ್ಬರು ಮನುಷ್ಯರನ್ನು ಬಿಟ್ಟು ಹೋಗ್ಬೇಕು. ಕೊರೋನಾ ವ್ಯಾಧಿಯಿಂದ ಎಷ್ಟೋ ಜನರು ಸಾಯ್ತಾ ಇದ್ದಾರೆ, ಎಷ್ಟೋ ಜನರು ಸಾಯ್ತಾ ಇದ್ದಾರೆ. ಹೌದು ಪ್ರಿಯರೇ, ನೀನು ಕೊರೋನಾ ವ್ಯಾಧಿ ಬಂದಿದೆ, ರೋಗ ಬಂದಿದೆ ತಂದು ನೀನು ದೇವರ ಸನ್ನಿಧಾನದಲ್ಲಿ ಇದ್ಕೊಂಡು ಪ್ರಾರ್ಥನೆ ಮಾಡು. ಯೇಸುವಿನ ಸನ್ನಿಧಾನದಲ್ಲಿ ಇದ್ಕೊಂಡು ಪ್ರಾರ್ಥನೆ ಮಾಡು. ನೀನು ಸತ್ರು ಭಯಪಡಬೇಡ. ದೇವರು ನಿನಗಾಗಿ ಜೀವಿಸುವವರಾಗಿದ್ದಾರೆ.
ಯೇಸು ನಮಗಾಗಿ ಜೀವಿಸ್ತಾ ಇದ್ದಾರೆ. ನಾವು ಯೇಸುಗಾಗಿ ಜೀವಿಸೋರಾಗಿರಬೇಕು. ನಾವೆಲ್ಲರೂ ಸ್ತೋತ್ರ ಮಾಡೋಣ. ಸ್ತೋತ್ರ ದೇವ, ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವರೇ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ, ಪವಿತ್ರಾತ್ಮ ದೇವರೇ ನಿನಗೆ ಸ್ತೋತ್ರಪ್ಪ, ಸ್ತೋತ್ರ 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 ರಾಜ. ಓ ವಿಕರ ಬಶಬಲ ಬಣಿಕಲ ಬದುರಿಕರ ಬರಿಕರ ರಿಕರ ಬಶಬರ ಬಣಿಕರ ಬಶಂತರ ಬಶಂತರ ಬಸವಿಕರ ನೀಕರ ಬದು ಖೋಡಿಕರ ಬರಿಕರ ಬರಿಕರ. ದೇವರೇ ನಿನಗೆ ವಂದನೆ ರಾಜ. ನೊಗದ ಕಣ್ಣಿಗಳನ್ನು ನೀನು ಮುರಿದಂತ ದೇವರೇ, ಬಂಧನಗಳನ್ನು ಬಿಚ್ಚಿದಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವೇ ನಿನಗೆ ಸ್ತೋತ್ರ ರಾಜ. ಯೇಸಪ್ಪ ನಿನಗೆ ಸ್ತೋತ್ರ ರಾಜ. ಪವಿತ್ರಾತ್ಮ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಓ ಹಾಲೆಲೂಯಾ. ಕರವ ಶಬಲಬನಿ ಕಲಬದುರಿ ರಿಕರವ ರಿಕರವ ಶಬಲಬನಿ ಕರವ ಶಂತರ ಬಸವಿಕರ ನೀಕರವ ದುಃಖೋ ರಿಕರವ ರಿಕರವ ರಿಕರವ. ಯೇಸುವೇ ನಿನಗೆ ವಂದನೆ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು ಎಂತ ಆನಂದ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸ ಅಪ್ಪಿಕೊಂಡ. ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ಕೊಟ್ಟ, ಅಧಿಕಾರವನ್ನು ಕೊಟ್ಟ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು ಎಂತ ಆನಂದ. ಹೌದು ಸರ್, ನೀನು ಬಿಡುಗಡೆ ಕೊಡುವಂತ ದೇವರಾಗಿದೆಯಪ್ಪ. ನೀನು ಜಯ ಕೊಡುವಂತ ದೇವರಾಗಿ ನಿನಗೆ ಸ್ತೋತ್ರ ರಾಜ. ದೇವ ನಿನಗೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಪರಲೋಕದಲ್ಲಿರುವ ತಂದೆಯಾದ ದೇವ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ದೇವರೇ ಅಪ್ಪ, ಕೊರೋನಾ ವ್ಯಾಧಿಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಈ ಕೊರೋನಾ ವ್ಯಾಧಿಯಲ್ಲಿರೋರು ನೀನು ಮುಟ್ಟಿ ಗುಣ ಮಾಡಪ್ಪ. ಆ ವ್ಯಾಧಿಯಿಂದ ನೀನು ಬಿಡುಗಡೆ ಮಾಡಪ್ಪ. ಈ ಕೊರೋನಾ ವ್ಯಾಧಿ ದೇವರೇ ಎಲ್ಲಾ ದೇಶಗಳನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ತರುವು. ಕೊರೋನಾ ವೈರಸ್ ಯೇಸುವಿನ ನಾಮದಲ್ಲಿ ಲಯ ಮಾಡು ದೇವರೇ. ಏಸಪ್ಪ, ಅವರ ಕಣ್ಣೀರುಗಳನ್ನು ಒರೆಸಪ್ಪ. ಅವರ ಕುಟುಂಬಗಳಲ್ಲಿ ಸಮಾಧಾನ ಸಂತೋಷವನ್ನು ಕೊಡು ದೇವರೇ. ಯೇಸುವೇ, ಅವರ ಕುಟುಂಬದಲ್ಲಿ ನೀನಿರಪ್ಪ. ಎಷ್ಟೋ ಜನರು ವ್ಯಾಧಿಯಿಂದ ದೇವರೇ ಬಳಲುತ್ತಾ ಇದ್ದಾರಪ್ಪ. ನಿನ್ನ ರಕ್ತದಿಂದ ಬಿಡುಗಡೆ ಮಾಡಪ್ಪ. ಈ ಮೂರನೇ ಅಲೆ ಬರಬಾರ್ದಾಗಿ ನಿನ್ನ ತಡೆ ಮಾಡು ದೇವರೇ. ಮೂರನೇ ಅಲೆ ಬರಬಾರ್ದಾಗಿ ನಿನ್ನ ಅದ್ಭುತ ಮಾಡು ದೇವರೇ. ಯೇಸುವೇ, ನಿನಗೆ ವಂದನೆ ರಾಜ. ಎಷ್ಟೋ ನಿನ್ನ ಜನರು ಕೊರೋನಾ ವ್ಯಾಧಿಯಲ್ಲಿರೋರು ನೀನು ಮುಟ್ಟಿ ಗುಣ ಮಾಡು ದೇವರೇ. ಅವರಿಗೆ ಬಿಡುಗಡೆ ಕೊಡಪ್ಪ. ಅವ್ರನ್ನ ಆಶೀರ್ವಾದ ಮಾಡು ದೇವರೇ. ಪ್ರತಿಯೊಂದು ಸಭೆಗಳು ತೆರೆಯಲ್ಪಡಲಪ್ಪ. ಎಲ್ಲಾ ಜನರು ನಿನ್ನ ಬಳಿಗೆ ಬಂದು ಆರಾಧನೆ ಮಾಡಬೇಕು. ಸೈತಾನ ಶಕ್ತಿ ಲಯ ಆಗಬೇಕು ದೇವರೇ. ಅಂಧಕಾರ ಶಕ್ತಿಗಳು ಲಯ ಆಗಬೇಕು. ಎಲ್ಲ ದುರ್ಲಭಗಳು ಲಯ ಆಗಬೇಕು. ಎಲ್ಲ ರೋಗ ವ್ಯಾಧಿಗಳು ಹೆಸರಿನ ನಾಮದಲ್ಲಿ ಲಯ ಆಗಬೇಕು ದೇವರೇ. ನೀನು ಅದ್ಭುತ ಮಾಡು ದೇವರೇ. ನೀನು ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಮಕ್ಕಳನ್ನು ಮುಟ್ಟು. ಎಷ್ಟೋ ಜನ ಕಷ್ಟದಲ್ಲಿದ್ದಾರಪ್ಪ. ಊಟ ಇಲ್ಲಪ್ಪ, ಕೆಲಸ ಇಲ್ಲಪ್ಪ. ಎಷ್ಟೋ ಜನ ಅಲ್ಲಿದ್ದಾರೆ, ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ ದೇವರೇ. ಅಂತ ಮಕ್ಕಳಿಗೆ ನೀನು ಜಯ ಕೊಡಪ್ಪ. ಅವ್ರ ಕೆಲಸಗಳಲ್ಲಿ ಕೊಡು ಸ್ವಾಮಿ. ಅನೇಕ ಜನರು ಭಯಪಟ್ಟು ಮನೆಯಲ್ಲಿದ್ದಾರಪ್ಪ. ನಿನ್ನ ಮಕ್ಕಳಿಗೆ ಬಿಡುಗಡೆ ಕೊಡು. ಎಷ್ಟೋ ಮಕ್ಕಳು ಚಿಕ್ಕ ಮಕ್ಕಳ ಕೊರೋನಾ ವ್ಯಾಧಿಯಲ್ಲಿದ್ದಾರಪ್ಪ. ಆ ಮಕ್ಕಳನ್ನು ಮುಟ್ಟಿ ನೀನು ಗುಣ ಮಾಡಪ್ಪ. ಆ ಮಕ್ಕಳನ್ನು ಮುಟ್ಟಿ ಗುಣ ಮಾಡು ದೇವರೇ. ಆ ಮಕ್ಕಳಿಗೆ ನೀನು ಜಯ ಕೊಡು ಸ್ವಾಮಿ.
ನೀನು ಕಾಪಾಡು ಸ್ವಾಮಿ. ಪ್ರತಿಯೊಬ್ಬರು ಪೊಲೀಸ್ ಅವರು ನೀನು ಕಾಪಾಡು ದೇವರೇ. ಅವ್ರ ಒಟ್ಟಿಗೆ ನೀನು ನೀನಪ್ಪ. ಅನೇಕ ಜನರು ದೇವರೇ ಅಪ್ಪ ಈ ವಿಷಯದಲ್ಲಿ ಸೇವೆಯಲ್ಲಿ ತೊಡಗಿದ್ದಾರೆ ದೇವರೇ. ಸ್ತೋತ್ರ ರಾಜ ಯೇಸುವೇ, ನೀನು ಅದ್ಭುತ ಮಾಡು ದೇವರೇ, ಅದ್ಭುತ ಮಾಡಪ್ಪ. ಪ್ರತಿಯೊಂದು ಕುಟುಂಬಗಳನ್ನು ಮುಟ್ಟು ದೇವರೇ, ಪ್ರತಿಯೊಬ್ಬರು ನೀನು ಮುಟ್ಟಪ್ಪ. ನಿನ್ನ ನಂಬಿದಂತ ಮಕ್ಕಳನ್ನ ಆಶೀರ್ವದಿಸು. ಸಭಾಪಾಲಕರವರ ಕುಟುಂಬಗಳನ್ನ ಆಶೀರ್ವದಿಸು ದೇವರೇ. ನಿನ್ನ ನಂಬಿದಂತ ಮಕ್ಕಳನ್ನ ಆಶೀರ್ವದಿಸು ದೇವರೇ. ನಿನ್ನ ನಂಬಿದಂತ ಮಕ್ಕಳೊಟ್ಟಿಗೆ ನೀನು ರಾಜ ದೇವರೇ. ಅದ್ಭುತ ಮಾಡಪ್ಪ, ಅದ್ಭುತ ಮಾಡು. ನಿನ್ನ ದೇವದೂತರಿಂದ ಕಾವಲಿಡು. ಅವ್ರ ಮನೆಗಳ ಸುತ್ತಮುತ್ತಲು ನಿನ್ನ ದೇವದೂತರಿಂದ ಕಾವಲಿಡು. ಯೇಸುವಿನ ಅಗ್ನಿ ಅವ್ರ ಸುತ್ತಮುತ್ತಲು ದೇವರೇ ಆಶೀರ್ವಾದ ಮಾಡು. ಇವತ್ತಿನ ಪ್ರಾರ್ಥನೆಯನ್ನು, ಆರಾಧನೆಯನ್ನು, ವಾಕ್ಯವನ್ನು ನೀನು ಆಶೀರ್ವಾದ ಮಾಡಿದಿ. ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆ ಕೇಳಿಸಿಕೊಂಡಿದ್ದಿ. ಸ್ತೋತ್ರ. ಯೂಟ್ಯೂಬ್ದಲ್ಲಿ ನಡೆಯುವಂಥದ್ದು ನೀನು ಆಶೀರ್ವಾದ ಮಾಡು. ಜೀವ ಮುಖಾಂತರ ನಡೆಯುವಂಥ ಸೇವೆನ ಆಶೀರ್ವಾದ ಮಾಡಪ್ಪ. ಮಕ್ಕಳು ನೋಡಿ ಅವರು ಧೈರ್ಯವಂತರಾಗಬೇಕು, ಬಿಡುಗಡೆ ಹೊಂದ್ಕೋಬೇಕು ದೇವರೇ. ನೀನು ಅದ್ಭುತ ಮಾಡು ಸ್ವಾಮಿ, ಆಶೀರ್ವಾದ ಮಾಡು. ನೀನು ಆಶೀರ್ವಾದ ಮಾಡಿದ್ದಿ. ಸ್ತೋತ್ರ ರಾಜ. ಎಲ್ಲ ಮಕ್ಕಳನ್ನು ಮುಟ್ಟಿಬೇಕಾಗಿ ಸ್ತೋತ್ರ. ಎಲ್ಲ ಯವನಸ್ಥ ಮಕ್ಕಳನ್ನು ನೀನು ಮುಟ್ಟು ಸ್ವಾಮಿ. ಅವ್ರು ಮುಟ್ಟಿದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ. ಅವರೊಟ್ಟಿಗೆ ನೀನು ಇದ್ದದಕ್ಕಾಗಿ ಸ್ತೋತ್ರ ದೇವರೇ. ನಾನು ನಂಬಿದ್ದೇನೆ ಅತಿ ಶೀಘ್ರದಲ್ಲಿ ದೇವರೇ ನಿನ್ನ ಆಲಯಗಳು ತೆರೆಯಲ್ಪಟ್ಟದಕ್ಕಾಗಿ ಸ್ತೋತ್ರ. ಈ ಕೊರೋನಾ ವೈರಸ್ ಯೇಸುವಿನ ನಾಮದಲ್ಲಿ ನೀನು ಲಯ ಮಾಡಿದ್ದಿ. ಸ್ತೋತ್ರಪ್ಪ. ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಸ್ತುತಿ ಗಣ ಮಹಿಮೆ ನಿಮಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ತಂದೆ. ಆಮೆನ್. ದೇವರ ಬಗ್ಗೆ ಸ್ತೋತ್ರ ಉಂಟಾಗಲಿ. ಬಿಡುಗಡೆಯ ವಾಕ್ಯ ಸಂದೇಶ ಕೇಳಿದ್ವಿ. ಅವನು ದೇವರು ನಮ್ಮನ್ನ ಸ್ವತಂತ್ರದಲ್ಲಿರಬೇಕೆಂದು ಬಿಡುಗಡೆ ಮಾಡಿದ್ದಾರೆ. ದಾಸತ್ವದ ನೊಗದಲ್ಲಿ ಸಿಲುಕಿಕೊಳ್ಳಬಾರದು. ದಾಸತ್ವ ಒಂದು ಪಾಪ ಎಂಬ ದಾಸತ್ವ, ದುಶ್ಚಟ ಎಂಬ ದಾಸತ್ವ, ಅನೇಕ ದುರ್ಭ್ಯಾಸ ಎಂಬ ದಾಸತ್ವ, ಅನೇಕ ಜಾರತ್ವ ಮತ್ತು ವಿಚಾರ ಎಂಬ ದಾಸತ್ವ, ಅನೇಕ ಕಣ್ಣಿನಾಶೆ, ಕಣ್ಣಿನಾಶೆ, ಬದುಕು ಬಾಳ ಡಂಬ, ದಾಸ್ಯ ನೋಡ್ತದೆ, ಲೋಕದಲ್ಲಿ ನೋಡ್ತದ್ದು. ಈ ದಾಸತ್ವಗಳಿಗೆ ಮನುಷ್ಯ ಒಳಗಾಗಬಾರದೆಂದಾಗಿ ದೇವರು ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅವರು ಇಲ್ಲ ಸ್ವತಂತ್ರದಲ್ಲಿ ಬದುಕು ಹಾಕಿದೆಯನ್ನು ಸಹ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಹೌದು, ಈಗಲೂ ದೇವರನ್ನು ಆಶೀರ್ವಾದ ಮಾಡಲಿ. ನಿಮ್ಮ ಪ್ರಾರ್ಥನೆಗಳು ನಮ್ಮ ಫೋನ್ ನಂಬರ್ಗೆ ನೀವು ಹೇಳೋದಾದರೆ ನಾವು ನಿಮಗಾಗಿ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ದೇವರ ನಮಗೆ ಸ್ತೋತ್ರ. ಈಗಲೂ ನಾವು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಶಕ್ತಿ ಕೊಡುವಂತಹ ಪುತ್ರನಾದ ದೇವರೇ, ಹೌದು ದೇವ, ಈ ಸಮಯದಲ್ಲಿ ಕೂಡ ಮಟ್ಟಿಗೆ ಅಪ್ಪ ಮಾತನಾಡಿದ್ದಕ್ಕ ಸ್ತೋತ್ರ ದೇವರೇ. ಅಪ್ಪ ಇವತ್ತು ಕೂಡ ದೇವ ನಮ್ಮನ್ನ ನಿನ್ನ ಆ ವಾಕ್ಯಗಳಿಂದ ದೇವರೇ ಅಪ್ಪ ಒಳ್ಳೆ ಸಂದೇಶ ಕೊಟ್ಟೆ ಅಂತ ಸ್ತೋತ್ರ. ವಾಕ್ಯ ಮುಖಾಂತರ ಬಿಡುಗಡೆ ಕೊಡುವಂತ ದೇವರಿಗೆ ಸ್ತೋತ್ರವಾಗಿಸುವಂತ ನಮ್ಮ ತಂದೆ. ಇಲ್ಲಿ ಅಪ್ಪ ದೇವರಪ್ಪ ಈ ಸಂದೇಶ ಕೇಳಿ ಒಬ್ಬೊಬ್ಬನ ಹಾಸ್ಕೊಂಡು ಹಾಕಿದ್ರೆ ಆ ಸಿರಿ ವಸ್ತು ದೇವರ ಸ್ತೋತ್ರ. ನಿನ್ನ ನಾಮದಲ್ಲಪ್ಪ ಈ ಸಂದೇಶ ಕೇಳುವಂತ ನಿನ್ನ ಮಕ್ಕಳು ದೇವರೇ ಯಾವುದೇ ವ್ಯಾಧಿಯಲ್ಲೂ ಅಪ್ಪ ಯಾವ ಸಮಸ್ಯೆ ದೇವರೇ ಅವ್ರು ತಮ್ಮ ಕೈಗಳ ತಮ್ಮ ತಲೆ ಮೇಲೆ ಅಪ್ಪ ಎದೆ ಮೇಟ್ಕೊಳ್ಳೋದಾದ ನಿನ್ನ ನಾಮದಲ್ಲಿ ಅವರು ಬೆಳ್ಳಿಗಳ ಘೋಷಣೆ ಮಾಡುವುದಪ್ಪ ನಮ್ಮ ತಂದೆ. ಹೌದು ದೇವರಪ್ಪ, ಯಾವುದೇ ವ್ಯಾಧಿಯನ್ನ ದೇವರೇ ಗುಣಪಡಿಸುವಂತೆ ಸ್ತೋತ್ರವಾಗಲಿ. ಅಪ್ಪ ಆಸ್ಪತ್ರೆಗಳು ಕೂಡ ಅಪ್ಪ ಅಪ್ಪ ಕರ್ತೆ ಸೂತ್ರ ಅಪ್ಪ ಹೌದೇ ಔಷಧಿಗಳಿಂದ ಕೂಡ ಗುಣ ಮಾಡೋದಾಗಿದೆ. ವೈದ್ಯರುಗಳ ಮುಖಾಂತರ ಗುಣ ಮಾಡೋದಾಗಿದೆ ಸ್ತೋತ್ರ ಅಪ್ಪ. ವೈದ್ಯಗಳನ್ನ ಅಪ್ಪ ಸಪರೇಟ್ ಆಗಿ ಉಂಟು ಮಾಡಿಲ್ಲಪ್ಪ ನಮ್ಮ ತಂದೆ. ಆದ ಮನೆಯಿಂದ ಎಲ್ಲ ಉಂಟು ಆಗಿದ್ದಾಗಪ್ಪ ನಮ್ಮ ತಂದೆ. ಅವರು ಕೂಡ ಅಪ್ಪ ನಮ್ಮ ಸಹೋದರ ಆಗಿದ್ರಪ್ಪ ನಮ್ಮ ತಂದೆ. ಅಪ್ಪ ಔಷಧಿ ಅಪ್ಪ ನೀನುಂಟು ಮಾಡಿದ್ದಿ. ನೀನುಂಟು ಮಾಡದೆ ಇರುವಂತದ್ದು ಯಾವ ಇಲ್ಲಪ್ಪ ನಮ್ಮ ತಂದೆ. ಉಂಟು ಮಾಡುವಂತದ್ರಿಂದಲೇ ದೇವರೇ ಮನುಷ್ಯ ಗುಣ ಆಗುವುದಾಗಿದ್ರಪ್ಪ ನಮ್ಮ ತಂದೆ. ನಿನ್ನ ನಾಮದಲ್ಲಿ ದೇವರೇ ಅಪ್ಪ ಅನೇಕ ಲೋಕ ನೋಡುವಾಗ ಈ ವ್ಯಾಧಿಗಳ ಕೊರೋನಾ ಅಪ್ಪ 19 ವ್ಯಾಧಿಯಿಂದ ಎಷ್ಟೋ ಜನ ಕಳ್ಕೊಂಡ್ರಪ್ಪ. ಓ ಗಂಡನನ್ನ ಕಳ್ಕೊಂಡು, ಹೆಂಡತಿ ಕಳ್ಕೊಂಡು, ಮಕ್ಕಳು ಕಳ್ಕೊಂಡ್ರು, ಮೊಮ್ಮಕ್ಕಳು ಕಳ್ಕೊಂಡ್ರಪ್ಪ ನಮ್ಮ ತಂದೆ. ಎಷ್ಟೋ ದುಃಖದಲ್ಲಿ ಅಪ್ಪ ಈ ಅಪ್ಪ ನಮ್ಮ ದೇಶ ಪ್ರಪಂಚ ಮುಳುಗಿರುವಾಗಪ್ಪ ನಮ್ಮ ತಂದೆ ದುಃಖ ಬಿಡುಗಡೆ ಮಾಡುವಂತ ಒಬ್ಬನೇ ಆಗತ್ತಪ್ಪ ನಮ್ಮ ತಂದೆ. ಅಪ್ಪ
ನೀನೆ ಒಬ್ಬೊಬ್ಬರಲ್ಲಿ ಅಪ್ಪ ಇದ್ದು ಸಹ ಮಾಡಿಸೋ ಥ್ಯಾಂಕ್ ಯು. ಕಂಡುಕೊಳ್ಳೋ ಒಬ್ಬರ ಕಣ್ಣ ಮನೋನಿನ ತೆರೆ ಮಾಡಪ್ಪ ನಮ್ಮ ತಂದೆ. ನಿನ್ನ ಕೃಪೆಕರಣ ದಯಗಳು ಈ ದೇಶದ ಮೇಲೆ, ಈ ಪ್ರಪಂಚದ ಚಾಚ ಪಡಿಸುವಂತ ಆಗಿದ್ದಾರೆ. ಶೀಘ್ರವಾಗಿ ವ್ಯಾಕ್ಸಿನ್ಗಳು ನಾಮದ ಎಲ್ಲರ ತಕ್ಕಳು ಕಾರ್ಯ ಮಾಡಪ್ಪ ನಮ್ಮ ತಂದೆ. ಶೀಘ್ರ ವ್ಯಾಕ್ಸಿನ್ಗಳಪ್ಪ ಕಂಡು ಹಿಡಿಯುವಂತ ವಿಜ್ಞಾನಿಗಳ ಮಾಡಪ್ಪ ನಮ್ಮ ತಂದೆ. ಅದು ಆಗ್ಲಿ ಜನಗಳಿಗೆ, ನಿನ್ನ ಮಕ್ಕಳಿಗೆ ಆ ಬೆಳೆಗಳಿಗೆ ಘೋಷಣೆ ಆ ಶೀಘ್ರವಾಗಪ್ಪ ಆರೆ ತೆರಪಡ ಬರ್ತದೆ. ಇಲ್ಲ ಬೆಳೆಗಳು ಮೊದಲ ಹಾಗೆ ಅಲ್ಲಿ ಬರೋ ಅನ್ನಕ್ಕೆ ಮಾಡಿಸುವಂತ ನಮ್ಮ ತಂದೆ. ನಿನ್ನ ಮಕ್ಕಳನ್ನ ಆಶ್ರಮಗಳು, ಜನರ ಆಶ್ರಮ ನೀರು ಕೊಂಡುಕೊಳ್ಳಲ್ಪಟ್ಟಂತ ಎಲ್ಲಾ ಜನರ ಬೆಳಿ ಬರುವಾಗ ಅನ್ನಕ್ಕೆ ಮಾಡಿಸುವಂತ ಥ್ಯಾಂಕ್ ಯು. ಅವರ ಕಡೆ ತೆರಪಡ್ಲಕ್ಕ ನಮ್ಮಂದರೆ ಅವರ ಮನೋನೆ ತೆರಪಡಲಿದ್ದೇವೆ ಥ್ಯಾಂಕ್ ಯು ನಮ್ಮ ತಂದೆ. ಸರ್ಪದ ಘಟ ಸರ್ಪದ ಪುರಾತ ಸರ್ಪದ ಎಲ್ಲ ಖಂಡಿಸದೆ ಥ್ಯಾಂಕ್ ಯು. ಯೇಸು ನಾವು ಬೆಳಿಗಳ ಘೋಷಣೆ ಮಾಡುವೆ ಜನಗಳಿಗೆ, ಓದಿನ ಮಕ್ಕಳಿಗೆ ಈ ದಿನದಲ್ಲಿ ನಾನು ಬೆಳಿಗಳ ಘೋಷಣೆ ಮಾಡುವೆ. ಅದ್ಭುತ ಮಾಡು, ಸಹ ಮಾಡು. ಈ ಸೇವೆಗಳಿಂದ ಸಹ ಮಾಡುವಂತ ಒಂದು ಆಶ್ರಪಡಿಸುವಂತ ಇದೆ ನಮ್ಮ ತಂದೆ. ಅದ್ಭುತ ಮಾಡು, ಸಹ ಮಾಡು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಜನ ಮಹಿಮೆಗೆ ಪಾರ್ಟಿಸರ್ ಈ ಪ್ರಾರ್ಥನೆ ಪರಿಶುದ್ಧಾತ್ಮ ದೇವರ ಸಹಾಯಕ ಬಲ ನಡೆಸಿಕೊಂಡು ನಮ್ಮ ರಕ್ಷಕರು ಅದರ ಯೇಸು ನಾವು ಬಿಡುತ್ತೇವೆ ನಮ್ಮ ತಂದೆ. ನನ್ನ ಮನವೇ ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ದೇವರಲಿ. ಯೆಹೋವನು ನಿಮ್ಮ ಕೃಪಾ ಕಟಾಕ್ಷ ಶಾಂತಿಯನ್ನು ಅನುಗ್ರಹಿಸಲಿ. ಆ ದೇವರ ಪ್ರೀತಿಯು, ಆ ದೇವರ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ನಮ್ಮೊಂದಿಗೂ ಜಗತ್ತಿಗೂ ಎಲ್ಲಾ ಪರಿಶುದ್ಧರಿಗೂ ಯಾರು ನೆರವೇರಲಿ. ಪ್ರಾರ್ಥನಾ ಮನವಿಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಇಮ್ಮಾನುವೇಲ್ ಸುವಾರ್ಥ ಪ್ರಾರ್ಥನಾಲಯ, ದೊಡ್ಡಬಳ್ಳಾಪುರ.